ನಿಮ್ಮ ಆಲೋಚನೆಗಳ ಮೂಲಕ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿದ ಜೀವನವನ್ನು ಸೃಷ್ಟಿಸುವ ಸಂಪೂರ್ಣ ಶಕ್ತಿ ನಿಮ್ಮಲ್ಲಿದೆ. ಈ ಮಹಾನ್ ಸತ್ಯವನ್ನು ನೀವು ಯಾವಾಗ ಅರಿಯುವಿರೋ ಆಗಲೇ ನಿಮ್ಮ ಜೀವನದಲ್ಲಿ ಪವಾಡಗಳು ಶುರುವಾಗುತ್ತವೆ. ಪ್ರೀತಿಯ ವೀಕ್ಷಕರೇ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಬದುಕು ಮತ್ತು ನಿಮ್ಮ ಅಂತರಂಗದ ಶಕ್ತಿಯ ಬಗ್ಗೆ ಆಳವಾದ ಅರಿವನ್ನು ಮೂಡಿಸುವಂತಹ ಜ್ಞಾನದ ಒಳನೋಟಗಳನ್ನು ನಾವು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇವೆ. ಇಂದು ನಾವು ಪ್ರಸಿದ್ಧ ಕೃತಿ ದ ಸೀಕ್ರೆಟ್ನ ಲೇಖಕಿ ರೋಂಡಾ ಬೈರ್ನ್ ಅವರ ಅತ್ಯಂತ ಪ್ರಭಾವಶಾಲಿ ಪುಸ್ತಕಗಳಲ್ಲಿ ಒಂದಾದ ದ ಸೀಕ್ರೆಟ್ ಡೈಲಿ ಟೀಚಿಂಗ್ಸ್ನ ಪ್ರಮುಖ ಸಾರಾಂಶವನ್ನು ನಿಮ್ಮ ಮುಂದೆ ಅತ್ಯಂತ ವಿಸ್ತಾರವಾಗಿ ಮತ್ತು ಆಳವಾಗಿ ವಿಶ್ಲೇಷಣೆ ಮಾಡುತ್ತಿದ್ದೇವೆ. ಈ ಬೋಧನೆಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಆಕರ್ಷಣೆಯ ನಿಯಮವನ್ನು ಅಳವಡಿಸಿಕೊಳ್ಳಲು ಒಂದು ನಿರಂತರ ಮಾರ್ಗದರ್ಶನವನ್ನು ನೀಡುತ್ತವೆ. ಆಕರ್ಷಣೀಯ ನಿಯಮ ಮತ್ತು ನಿಮ್ಮ ಅಂತರಂಗದ ಶಕ್ತಿ. ರೋಂಡಾ ಬೈರ್ನ್ ಅವರು ಈ ಕೃತಿಯನ್ನು ರೂಪಿಸಲು ಮುಖ್ಯ ಕಾರಣವೇನೆಂದರೆ, ಆಕರ್ಷಣೀಯ ನಿಯಮ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಮೂಲಕ ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಬಯಸುವ ಜನರಿಗಾಗಿ ಒಂದು ನಿರಂತರ ಮಾರ್ಗದರ್ಶನವನ್ನು ಒದಗಿಸುವುದು. ಈ ಪುಸ್ತಕದಲ್ಲಿ ವರ್ಷದ 365 ದಿನಗಳಿಗಾಗಿ ದೈನಂದಿನ ಬೋಧನೆಗಳನ್ನು ನೀಡಲಾಗಿದೆ. ಅದನ್ನು ಯಾವುದೇ ವ್ಯಕ್ತಿಯು ಪ್ರತಿದಿನವೂ ಬಳಸಲು ಸಾಧ್ಯವಿದೆ. ನಾವು ಈ ದಿನನಿತ್ಯದ ಬೋಧನೆಗಳಲ್ಲಿ ಅಡಕವಾಗಿರುವ 111 ಅತ್ಯಂತ ಪ್ರಮುಖ ಪಾಠಗಳನ್ನು ಆಯ್ದುಕೊಂಡಿದ್ದೇವೆ. ಈ 111 ಸಂಖ್ಯೆಯು ಸಮೃದ್ಧಿ, ಸಂತೋಷ ಮತ್ತು ಬೆಳವಣಿಗೆಯ ಶಕ್ತಿಯುತವಾದ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ವೀಕ್ಷಿಸಲು ನೀವು ಬಯಸುತ್ತಿದ್ದರೆ, ನಿಮ್ಮ ಶಕ್ತಿಯನ್ನು ನೀವು ಕೃತಜ್ಞತೆಯಲ್ಲಿ ಹೂಡಿಕೆ ಮಾಡಬೇಕು. ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ವೇಗಗೊಳಿಸಲು ಪ್ರತಿದಿನವೂ ನೀವು ಕೃತಜ್ಞರಾಗಿರುವ 100 ವಿಷಯಗಳ ಪಟ್ಟಿಯನ್ನು ಬರೆಯಲು ಬದ್ಧರಾಗಿರಿ. ನೀವು ಬಯಸಿದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಗೋಚರಿಸುವವರೆಗೆ ಈ ಅಭ್ಯಾಸವನ್ನು ಮುಂದುವರಿಸಿ ಮತ್ತು ಕೃತಜ್ಞತೆಯ ಭಾವನೆಗಳನ್ನು ಬಲವಾಗಿ ಹಿಡಿದುಕೊಳ್ಳಿ. ನಿಮ್ಮ ಶಕ್ತಿಯು ನಿಮ್ಮ ಭಾವನೆಗಳಲ್ಲಿ ನೆಲೆಗೊಂಡಿದೆ. ನೀವು ಕೃತಜ್ಞತೆಯ ಮೂಲಕ ಯಾವ ಭಾವನೆಯನ್ನು ಹೊರಹಾಕುತ್ತೀರೋ ಅದೇ ನಿಮ್ಮ ನಾಳೆಯನ್ನು ಆಕರ್ಷಿಸುತ್ತದೆ. ನಿಮ್ಮೊಳಗೆ ನೀವು ಯಾವ ಭಾವನೆಗಳನ್ನು ಇಟ್ಟುಕೊಂಡಿರುತ್ತೀರೋ ಅದೇ ನಿಮ್ಮ ನಾಳೆಯನ್ನು ಸೃಷ್ಟಿಸುತ್ತದೆ. ಉದಾಹರಣೆಗೆ, ಚಿಂತೆಗಳು ಮತ್ತು ಕಳವಳಗಳು ಮತ್ತಷ್ಟು ಚಿಂತೆಗಳನ್ನು ಮತ್ತು ಕಳವಳಗಳನ್ನು ಆಕರ್ಷಿಸುತ್ತವೆ. ದುಃಖವು ಇನ್ನೂ ಹೆಚ್ಚು ದುಃಖವನ್ನು ಆಕರ್ಷಿಸುತ್ತದೆ. ಅತೃಪ್ತಿಯ ಭಾವನೆಯು ಇನ್ನೂ ಹೆಚ್ಚಿನ ಅತೃಪ್ತಿಯನ್ನು ಆಕರ್ಷಿಸುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ, ಸಂತೋಷವು ಮತ್ತಷ್ಟು ಸಂತೋಷವನ್ನು, ಶಾಂತಿಯು ಮತ್ತಷ್ಟು ಶಾಂತಿಯನ್ನು, ಕೃತಜ್ಞತೆಯು ಮತ್ತಷ್ಟು ಕೃತಜ್ಞತೆಯನ್ನು, ದಯೆಯು ಮತ್ತಷ್ಟು ದಯೆಯನ್ನು ಮತ್ತು ಪ್ರೀತಿಯು ಮತ್ತಷ್ಟು ಪ್ರೀತಿಯನ್ನು ಆಕರ್ಷಿಸುತ್ತದೆ. ನಿಮ್ಮ ಜಗತ್ತನ್ನು ಬದಲಾಯಿಸಲು ನೀವು ಮಾಡಬೇಕಾದ ಕೆಲಸ ನಿಮ್ಮೊಳಗೆ ಇದೆ. ನಿಮ್ಮ ಬಾಹ್ಯ ಜಗತ್ತನ್ನು ಮಾರ್ಪಡಿಸಲು ನಿಮ್ಮೊಳಗೆ ನೀವು ಹೇಗೆ ಅನುಭವಿಸುತ್ತೀರಿ ಎಂಬುದನ್ನು ಬದಲಾಯಿಸಿದರೆ ಸಾಕು. ಇದು ಎಷ್ಟು ಸುಲಭ ಅಲ್ಲವೇ? ಬ್ರಹ್ಮಾಂಡವು ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಮತ್ತು ನಿರಂತರವಾಗಿ ಪ್ರತಿಕ್ರಿಯೆ ನೀಡುತ್ತಿದೆ. ಇದು ನಿಮ್ಮ ಆಲೋಚನೆಗಳಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ನಿಮ್ಮ ಭಾವನೆಗಳ ಮೂಲಕ ಬೆಲೆ ಕಟ್ಟಲಾಗದ ಪ್ರತಿಕ್ರಿಯೆಗಳನ್ನು ನೀಡುತ್ತದೆ. ನಿಮ್ಮ ಭಾವನೆಗಳು ಬ್ರಹ್ಮಾಂಡದೊಂದಿಗೆ ನಿಮ್ಮ ಸಂವಹನ ಸಾಧನಗಳಾಗಿವೆ. ಒಳ್ಳೆಯ ಭಾವನೆಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯುತ್ತಿದೆ ಎಂದು ಹೇಳಿದರೆ, ಕೆಟ್ಟ ಭಾವನೆಗಳು ನೀವು ಯಾವುದರ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೀರೋ ಅದು ನಿಮಗೆ ಬೇಕಿಲ್ಲ ಎಂದು ಸೂಚಿಸುತ್ತದೆ. ಪ್ರತಿದಿನವೂ ಬ್ರಹ್ಮಾಂಡದೊಂದಿಗೆ ನಿಮ್ಮ ಆಂತರಿಕ ಸಂವಹನವನ್ನು ನಡೆಸಿ. ನೀವು ಎಂದಿಗೂ ಒಬ್ಬಂಟಿಯಾಗಿಲ್ಲ, ಒಂದು ಕ್ಷಣದ ಮಟ್ಟಿಗೂ ಕೂಡ ಅಲ್ಲ. ಬ್ರಹ್ಮಾಂಡವು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮೊಂದಿಗೆ ಇದೆ, ನಿಮಗೆ ಮಾರ್ಗದರ್ಶನ ನೀಡುತ್ತಿದೆ. ಆದರೆ ನೀವು ಅದನ್ನು ಕೇಳಲು ಸಿದ್ಧರಾಗಿರಬೇಕು. ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಪ್ರತಿಯೊಂದು ಸವಾಲು, ವಿಶೇಷವಾಗಿ ನಕಾರಾತ್ಮಕವಾಗಿ ಕಾಣುವ ಸಂದೇಶಗಳು, ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಇದರರ್ಥ ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲವೂ ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ. ಒಂದು ಹೊಸ ಮಾರ್ಗವನ್ನು ಮತ್ತು ಹೊಸ ದಿಕ್ಕನ್ನು ಕಂಡುಕೊಳ್ಳಲು ನಮಗೆ ಹೊಸ ಗುಣಗಳು ಮತ್ತು ಸಾಮರ್ಥ್ಯಗಳು ಬೇಕಾಗುತ್ತವೆ. ಮತ್ತು ಈ ಗುಣಗಳೇ ಜೀವನದಲ್ಲಿ ದೊಡ್ಡ ವಿಷಯಗಳನ್ನು ಸಾಧಿಸಲು ನಮಗೆ ಬೇಕಾದ ಶಕ್ತಿಯಾಗಿರುತ್ತದೆ. 2 ಮಹಾನ್ ಪದಗಳು ಮತ್ತು ಭಾವನಾತ್ಮಕ ಆಕರ್ಷಣೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯುಳ್ಳ 2 ಪದಗಳಿವೆ. ಅವು ನಿಮ್ಮ ತುಟಿಗಳ ಮೇಲೆ ಬಂದಾಗ ನಿಮಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತವೆ. ಈ 2 ಪದಗಳು ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸುತ್ತವೆ, ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತವೆ ಮತ್ತು ಸಕಾರಾತ್ಮಕ ವಿಷಯಗಳನ್ನು ವೃದ್ಧಿಸುತ್ತವೆ. ನೀವು ಈ 2 ಪದಗಳನ್ನು ಉಚ್ಚರಿಸಿ ಅವುಗಳನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಿದಾಗ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ನಿಮಗಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಸಂತೋಷ ಮತ್ತು ನಿಮ್ಮ ಕನಸುಗಳ ಜೀವನದ ನಡುವೆ ಕೇವಲ 2 ಪದಗಳ ಅಂತರವಿದೆ. ಧನ್ಯವಾದಗಳು, ಥ್ಯಾಂಕ್ ಯು. ನಾವು ನಮ್ಮೊಳಗೆ ಯಾವ ರೀತಿಯ ಭಾವನೆಗಳನ್ನು ಇಟ್ಟುಕೊಂಡಿರುತ್ತೇವೆಯೋ ಅದೇ ರೀತಿಯ ವಿಷಯಗಳನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುತ್ತೇವೆ. ನಾವು ಆಕರ್ಷಿಸುವ ಪ್ರತಿಯೊಂದು ಪರಿಸ್ಥಿತಿ, ಪ್ರತಿಯೊಂದು ತೊಂದರೆ ಮತ್ತು ಪ್ರತಿಯೊಂದು ಸನ್ನಿವೇಶವೂ ನಾವು ನಮ್ಮೊಳಗೆ ಇಟ್ಟುಕೊಂಡಿರುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದಕ್ಕಿಂತ ಉತ್ತಮವಾದ ವ್ಯವಸ್ಥೆಯನ್ನು ನೀವು ಕೇಳಲು ಸಾಧ್ಯವೇ? ನಿಮ್ಮೊಳಗಿನ ಭಾವನೆಗಳು ನಿಮ್ಮ ಜೀವನದ ನಿಖರವಾದ ಪ್ರತಿಫಲನವಾಗಿದೆ. ಮತ್ತು ಸಂತೋಷದ ವಿಷಯವೇನೆಂದರೆ, ನಿಮ್ಮೊಳಗಿನ ಭಾವನೆಗಳು ಯಾವಾಗಲೂ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತವೆ. ನೀವು ವಿಶಿಷ್ಟ ಮತ್ತು ಅದ್ಭುತ ವ್ಯಕ್ತಿ. ಈ ಗ್ರಹದಲ್ಲಿ ವಾಸಿಸುವ ಕೋಟ್ಯಂತರ ಜನರಲ್ಲಿ ನಿಮ್ಮಂತಹ ಒಬ್ಬ ವ್ಯಕ್ತಿ ಕೂಡ ಇಲ್ಲ. ನಿಮ್ಮ ಇರುವಿಕೆ ಬ್ರಹ್ಮಾಂಡದ ಕಾರ್ಯನಿರ್ವಹಣೆಗೆ ಅತ್ಯಗತ್ಯವಾಗಿದೆ, ಏಕೆಂದರೆ ನೀವು ಇಡೀ ಬ್ರಹ್ಮಾಂಡದ ಒಂದು ಭಾಗವಾಗಿರುತ್ತೀರಿ. ನೀವು ನೋಡುವ ಪ್ರತಿಯೊಂದು, ಇಲ್ಲಿ ಇರುವ ಪ್ರತಿಯೊಂದು ನೀವು ಇಲ್ಲದೆ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಬ್ರಹ್ಮಾಂಡ ಮತ್ತು ಆಕರ್ಷಣೆಯ ನಿಯಮದೊಂದಿಗೆ ಹೆಚ್ಚು ಸಾಮರಸ್ಯದಿಂದ ಇರಲು ನೀವು ಬಳಸಬಹುದಾದ ಒಂದು ಸುಲಭವಾದ ಮತ್ತು ಶಕ್ತಿಯುತವಾದ ವಿಧಾನವಿದೆ. ನಿಮ್ಮ ಸಂಪೂರ್ಣ ದೇಹವನ್ನು ಸಡಿಲಗೊಳಿಸುವ ಮೂಲಕ ಪ್ರಾರಂಭಿಸಿ ಬ್ರಹ್ಮಾಂಡದಲ್ಲಿ ನೀವು ಎಷ್ಟು ಆರಾಮದಾಗಿರುವಿರಿ ಎಂಬುದನ್ನು ಗಮನಿಸಿ. ಒಮ್ಮೆ ನಿಮ್ಮ ದೇಹವನ್ನು ಸಡಿಲಗೊಳಿಸಿದ ನಂತರ ಮತ್ತಷ್ಟು ಸಡಿಲಗೊಳಿಸಿ, ಮತ್ತಷ್ಟು ಆಳವಾಗಿ ವಿಶ್ರಾಂತಿ ಪಡೆಯಿರಿ.
ಈ ಆಳವಾದ ವಿಶ್ರಾಂತಿಯ ಕ್ರಿಯೆಯನ್ನು ನೀವು 7 ಬಾರಿ ಪುನರಾವರ್ತಿಸಿ ಪ್ರತಿ ಬಾರಿಯೂ ಸಾಧ್ಯವಾದಷ್ಟು ಹೆಚ್ಚು ವಿಶ್ರಾಂತಿ ಪಡೆಯಿರಿ. ಇದನ್ನು ಪೂರ್ಣಗೊಳಿಸಿದ ನಂತರ ನೀವು ಪ್ರಾರಂಭಿಸಿದಾಗ ಹೇಗಿತ್ತು ಮತ್ತು ಈಗ ನಿಮ್ಮ ಭಾವನೆಗಳು ಹೇಗಿವೆ ಎಂದು ಹೋಲಿಕೆ ಮಾಡಿ. ಈಗ ನೀವು ಬ್ರಹ್ಮಾಂಡ ಮತ್ತು ಆಕರ್ಷಣೆಯ ನಿಯಮದೊಂದಿಗೆ ಹೆಚ್ಚು ಸಾಮರಸ್ಯದಲ್ಲಿ ಇರುತ್ತೀರಿ. ಪ್ರಜ್ಞೆ, ಜಾಗೃತಿ ಮತ್ತು ಪ್ರಶ್ನಿಸುವಿಕೆಯ ಶಕ್ತಿ. ಬ್ರಹ್ಮಾಂಡವು ನಿಮಗೆ ನೀಡುವ ಪ್ರಮುಖ ತತ್ವಗಳನ್ನು ಬಲವಾಗಿ ಹಿಡಿದುಕೊಳ್ಳಿ, ಅಂಟಿಕೊಂಡಿರಿ ಮತ್ತು ದೃಢವಾಗಿ ಮುಂದುವರಿಯಿರಿ. ಆಕರ್ಷಣೆಯ ನಿಯಮದ ತತ್ವಗಳನ್ನು ಅನುಸರಿಸುವುದರಿಂದ ಅದು ನಿಮ್ಮ 2ನೇ ಸ್ವಭಾವವಾಗುತ್ತದೆ. ನೀವು ಒಂದು ಹಂತವನ್ನು ತಲುಪುತ್ತೀರಿ ಅಲ್ಲಿ ನೀವು ಇತರರು ಆಡುವ ಮಾತುಗಳ ಬಗ್ಗೆ ಹೆಚ್ಚು ಜಾಗರೂಕರಾಗುತ್ತೀರಿ, ವಿಶೇಷವಾಗಿ ಅವರಿಗೆ ಬೇಡವಾದ ವಿಷಯಗಳ ಬಗ್ಗೆ ಅವರು ಮಾತನಾಡುವಾಗ. ಈ ಹಂತವನ್ನು ತಲುಪಿದಾಗ ನೀವು ನಿಮ್ಮ ಸ್ವಂತ ಮಾತುಗಳ ಬಗ್ಗೆಯೂ ಹೆಚ್ಚು ಪ್ರಜ್ಞಾವಂತರಾಗುತ್ತೀರಿ. ಈ ಹಂತವು ನೀವು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಮತ್ತು ಜಾಗೃತರಾಗುತ್ತಿದ್ದೀರಿ ಎಂಬುದರ ಸಂಕೇತವಾಗಿದೆ. ನಾವು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಆಕರ್ಷಿಸುತ್ತಿದ್ದೇವೆ. ಆದುದರಿಂದ ಆಕರ್ಷಣೆಯ ನಿಯಮವು ನಿಮಗಾಗಿ ಕೆಲಸ ಮಾಡುತ್ತಿಲ್ಲ ಎಂದು ನಿಮಗೆ ಅನಿಸಿದರೆ ಅದರ ಅರ್ಥವೇನೆಂದರೆ ನಿಮಗೆ ಬೇಕಾದ ವಿಷಯಗಳ ಬಗ್ಗೆ ನೀವು ಸಾಕಷ್ಟು ಆಲೋಚಿಸುತ್ತಿಲ್ಲ ಎಂದರ್ಥ. ಜನರು ನಿಮಗೆ ಕೇವಲ ಪ್ರತಿಫಲನವನ್ನು ನೀಡುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಬೇಕು. ನೀವು ಬೇಕಾದ ವಿಷಯಗಳನ್ನು ಆಕರ್ಷಿಸುತ್ತಿದ್ದೀರೋ ಅಥವಾ ಯಾವುದೋ ಕೊರತೆಯನ್ನು ತುಂಬುತ್ತಿದ್ದೀರೋ? ಈ ನಿಯಮವು ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತದೆ. ನೀವು ಜೀವನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದಾಗ ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತಿದೆ ಎಂಬುದರ ಸಂಕೇತ ಅದು. ಜೀವನದ ಸತ್ಯವು ಈ ಜಗತ್ತಿನಲ್ಲಿ ಎಲ್ಲರಿಗೂ ಲಭ್ಯವಿದೆ, ಅದು ಎಂದಿನಂತೆ ಇರುತ್ತದೆ. ಆದರೆ ನೀವು ಪ್ರಶ್ನೆಗಳನ್ನು ಕೇಳಿದಾಗ ಮತ್ತು ಸತ್ಯವನ್ನು ಕಂಡುಹಿಡಿದಾಗ ಮಾತ್ರ ಉತ್ತರಗಳು ನಿಮಗೆ ಸಿಗುತ್ತವೆ. ನಾವು ಪ್ರಶ್ನೆಗಳನ್ನು ಕೇಳಿದಾಗ ಮತ್ತು ಉತ್ತರಗಳನ್ನು ತಿಳಿಯಲು ಆಳವಾದ ಬಯಕೆಯನ್ನು ಹೊಂದಿರುವಾಗ ನಾವು ಅರ್ಥಮಾಡಿಕೊಳ್ಳುವ ಸ್ವರೂಪದಲ್ಲಿ ಉತ್ತರಗಳು ನಮಗೆ ದೊರೆಯುತ್ತವೆ. ಜೀವನದಲ್ಲಿ ಉತ್ತರಗಳನ್ನು ಪಡೆಯಲು ನೀವು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಬೇಕು. ಪ್ರೀತಿ, ಸಾಮರಸ್ಯ ಮತ್ತು ಆರೋಗ್ಯದ ರಹಸ್ಯ. ಪ್ರೀತಿಯೇ ನಮ್ಮಲ್ಲಿರುವ ದೊಡ್ಡ ಶಕ್ತಿ. ಇದನ್ನು ನಾವು ಆಕರ್ಷಣೆಯ ನಿಯಮದೊಂದಿಗೆ ಸಂಪೂರ್ಣ ಸಾಮರಸ್ಯದಲ್ಲಿ ಬಳಸಬಹುದು. ನಾವು ಎಷ್ಟು ಹೆಚ್ಚು ಪ್ರೀತಿಯನ್ನು ಅನುಭವಿಸುತ್ತೇವೆಯೋ ನಮ್ಮ ಶಕ್ತಿ ಅಷ್ಟೇ ಹೆಚ್ಚಿರುತ್ತದೆ. ಸಮೃದ್ಧಿ ಮತ್ತು ಸಾಮರಸ್ಯದಿಂದ ಕೂಡಿದ ಜೀವನವನ್ನು ಸೃಷ್ಟಿಸಲು ನಮಗೆ ಇರುವ ಶಕ್ತಿ ಹೆಚ್ಚಾಗುತ್ತದೆ. ಆಕರ್ಷಣೆಯ ನಿಯಮವನ್ನು ಪ್ರೀತಿಯ ನಿಯಮ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ನಿಯಮವು ಮಾನವರಿಗೆ ಪ್ರೀತಿಯ ಉಡುಗೊರೆಯಾಗಿದೆ. ಇದು ನಮ್ಮ ಜೀವನವನ್ನು ಅದ್ಭುತವಾಗಿಸಲು ನಾವು ಬಳಸಬಹುದಾದ ಒಂದು ನಿಯಮವಾಗಿದೆ. ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಲ್ಲಿರುವುದು ಹೇಗಿರುತ್ತದೆ ಎಂಬ ಅನುಭವವನ್ನು ನೀವು ನೀರಿಲ್ಲದ ಕಡಿದಾದ ಕೊಳದಲ್ಲಿ ಈಜುವ ಅನುಭವಕ್ಕೆ ಹೋಲಿಸಬಹುದು. ನೀವು ಉದ್ವಿಗ್ನರಾಗಿದ್ದರೆ ಅಥವಾ ನೀರನ್ನು ಪ್ರತಿರೋಧಿಸಿದರೆ ನೀವು ಮುಳುಗಿ ಹೋಗುತ್ತೀರಿ. ಆದರೆ ನೀವು ನೀರಿನ ಮುಂದೆ ಶರಣಾದರೆ ನೀರು ನಿಮಗೆ ಬೆಂಬಲ ನೀಡುತ್ತದೆ ಮತ್ತು ನೀವು ತೇಲಲು ಸಾಧ್ಯವಾಗುತ್ತದೆ. ಇದೇ ರೀತಿಯ ಭಾವನೆಗಳೊಂದಿಗೆ ನೀವು ನಿಮ್ಮನ್ನು ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಲ್ಲಿರಿಸಿಕೊಳ್ಳಬೇಕು. ಉದ್ವೇಗವನ್ನು ಬಿಟ್ಟು ಬಿಡಿ ಮತ್ತು ಹರಿಯಲು ಅನುಮತಿಸಿ. ಆಕರ್ಷಣೆಯ ನಿಯಮದ ಮೂಲಕ ರೋಗದ ವಿರುದ್ಧ ಹೋರಾಡುವ ಮೂಲಕ ಅದರಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ನೀವು ರೋಗದ ವಿರುದ್ಧ ಹೋರಾಡಲು ನಿರ್ಧರಿಸಿದರೆ ನಿಮ್ಮ ಗಮನವು ರೋಗದ ವಿರುದ್ಧ ಹೋರಾಡುವುದರ ಮೇಲಿರುತ್ತದೆ ಮತ್ತು ನೀವು ಯಾವುದರ ಮೇಲೆ ಗಮನ ಕೇಂದ್ರೀಕರಿಸುತ್ತೀರೋ ಅದನ್ನು ನೀವು ಆಕರ್ಷಿಸುತ್ತೀರಿ. ವೈದ್ಯರು ತಮ್ಮ ಕೆಲಸವನ್ನು ಮಾಡಲು ನೀವು ಅನುಮತಿಸಿ, ಆದರೆ ನಿಮ್ಮ ಮನಸ್ಸಿನ ಗಮನವನ್ನು ಆರೋಗ್ಯಪೂರ್ಣವಾಗುವುದರ ಮೇಲೆ ಇರಿಸಿ. ನೀವು ಆರೋಗ್ಯಕರವಾಗಿರುವ ಆಲೋಚನೆಗಳನ್ನು ಆಕರ್ಷಿಸಿ, ಆರೋಗ್ಯವಾಗಿರುವುದಕ್ಕೆ ಪುರಾವೆಗಳನ್ನು ನೋಡಿ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ಗುಣಮುಖರಾಗಿರುವಂತೆ ಕಲ್ಪಿಸಿಕೊಳ್ಳಿ. ಸಂಪತ್ತು ಮತ್ತು ಕೃತಜ್ಞತೆಯ ಸೂತ್ರಗಳು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಬದಲಾಯಿಸಲು ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ವಿಷಯವೆಂದರೆ ನಿಮಗೆ ಸಿಗುವ ಹಣದ 10% ದಾನ ಮಾಡುವುದು. ಇದನ್ನು ಆಧ್ಯಾತ್ಮಿಕ ಜಾಗೃತಿ ಎಂದು ಕರೆಯಲಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಹಣವನ್ನು ತರಲು ನೀವು ತೆಗೆದುಕೊಳ್ಳಬಹುದಾದ ಅತ್ಯಂತ ದೊಡ್ಡ ಕ್ರಿಯೆಯಾಗಿದೆ. ಹೊಸ ಕಾರುಗಳ ಮಾಲೀಕರು ಅವುಗಳನ್ನು ಸಾಮಾನ್ಯವಾಗಿ ಸ್ವಚ್ಛವಾಗಿ ಮತ್ತು ಅಂದವಾಗಿ ಇಟ್ಟುಕೊಳ್ಳುತ್ತಾರೆ, ಆದರೆ ಹಳೆಯ ಕಾರುಗಳು ಒಳಗಿನಿಂದ ಕೊಳಕು ಮತ್ತು ನಿರ್ಲಕ್ಷ್ಯದಿಂದ ಕೂಡಿರುತ್ತವೆ. ಈ ವ್ಯತ್ಯಾಸವೇ ಮೆಚ್ಚುಗೆ ಮತ್ತು ಕೃತಜ್ಞತೆಯ ನಿಯಮದ ಪ್ರದರ್ಶನವಾಗಿದೆ. ನಿಮ್ಮ ಬಳಿ ಇರುವುದನ್ನು ನೀವು ಗೌರವಿಸಿದರೆ ನೀವು ಬಯಸಿದ ವಿಷಯಗಳು ನಿಮ್ಮ ಬಳಿಗೆ ಹರಿಯಲು ಪ್ರಾರಂಭಿಸುತ್ತವೆ. ಉತ್ತಮ ಕಾರುಗಳನ್ನು ಹೊಂದಿರುವವರು ತಮ್ಮ ಮೆಚ್ಚುಗೆಯ ಮೂಲಕವೇ ಅವುಗಳನ್ನು ಆಕರ್ಷಿಸಿದ್ದಾರೆ. ನಕಾರಾತ್ಮಕವಾಗಿ ಕಾಣುವ ಪ್ರತಿಯೊಂದು ವಿಷಯದಲ್ಲೂ ಒಂದು ಒಳ್ಳೆಯ ವಿಷಯ ಅಡಗಿದೆ. ನೀವು ಪ್ರತಿಯೊಂದು ನಕಾರಾತ್ಮಕ ಸನ್ನಿವೇಶದಲ್ಲಿಯೂ ಉತ್ತಮವಾದದನ್ನು ನೋಡಲು ಸಾಧ್ಯವಾದರೆ ಆ ನಕಾರಾತ್ಮಕ ಸನ್ನಿವೇಶವು ಸರಿಹೋಗುವುದನ್ನು ನೀವು ನೋಡುತ್ತೀರಿ. ಹೆಚ್ಚಿನ ಜನರು ಸತ್ಯದಿಂದ ತಮ್ಮನ್ನು ದೂರವಿಡುತ್ತಾರೆ, ಏಕೆಂದರೆ ಅವರು ಯಾವುದೋ ವಿಷಯಕ್ಕೆ ಕೆಟ್ಟದು ಎಂಬ ಲೇಬಲ್ ಹಚ್ಚುತ್ತಾರೆ ಮತ್ತು ಅದು ಅವರ ವಾಸ್ತವವಾಗಿ ಬದಲಾಗುತ್ತದೆ. ಆದರೆ ಬ್ರಹ್ಮಾಂಡದಲ್ಲಿ ಕೆಟ್ಟದು ಎಂದು ಏನೂ ಇಲ್ಲ. ಇದು ವಿಷಯಗಳನ್ನು ದೊಡ್ಡ ದೃಷ್ಟಿಕೋನದಲ್ಲಿ ನೋಡಲು ನಮಗೆ ಇರುವ ಒಂದು ಅವಕಾಶವಷ್ಟೇ. ಶಾಂತಿಯು ಈ ತಿಳುವಳಿಕೆಯಿಂದ ಬರುತ್ತದೆ. ಪ್ರತಿ ಕ್ಷಣದಲ್ಲಿ ಕೇವಲ ಒಳ್ಳೆಯದು ಮಾತ್ರ ಅಸ್ತಿತ್ವದಲ್ಲಿದೆ. ನೀವು ಆಕರ್ಷಣೆಯ ನಿಯಮದೊಂದಿಗೆ ಪಾಲುದಾರಿಕೆಯಲ್ಲಿ ಇದ್ದೀರಿ ಮತ್ತು ನಿಮ್ಮಿಬ್ಬರ ಪಾಲುದಾರಿಕೆಯ ಮೂಲಕ ನೀವು ನಿಮ್ಮ ಜೀವನವನ್ನು ಸೃಷ್ಟಿಸುತ್ತಿದ್ದೀರಿ. ಆಕರ್ಷಣೆಯ ನಿಯಮದೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವೈಯಕ್ತಿಕ ಪಾಲುದಾರಿಕೆಯನ್ನು ಹೊಂದಿದ್ದಾನೆ. ನೀವು ಈ ನಿಯಮವನ್ನು ನಿಮಗಾಗಿ ಹೇಗೆ ಬಳಸುತ್ತೀರೋ ಇತರರು ಸಹ ಅದನ್ನು ತಮ್ಮಿಷ್ಟದಂತೆ ಬಳಸುತ್ತಾರೆ. ಯಾವುದೇ ವ್ಯಕ್ತಿಯ ಇಚ್ಛೆಯಿಲ್ಲದೆ ನೀವು ಅವರ ಮೇಲೆ ಆಕರ್ಷಣೆಯ ನಿಯಮವನ್ನು ಬಳಸಲು ಸಾಧ್ಯವಿಲ್ಲ. ಈ ನಿಯಮವು ಹೀಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಒಂದು ವೇಳೆ ಹೀಗೆ ಇಲ್ಲದಿದ್ದರೆ ನೀವು ಬಯಸದ ವಿಷಯಗಳನ್ನು ಯಾರಾದರೂ ನಿಮ್ಮ ಜೀವನದಲ್ಲಿ ಸೃಷ್ಟಿಸಬಹುದಿತ್ತು. ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಮೂಲಕ ವಿಷಯಗಳನ್ನು ಸೃಷ್ಟಿಸುತ್ತೀರಿ.
ಮತ್ತು ನಿಮ್ಮ ಹೊರತು ಬೇರೆ ಯಾರೂ ನಿಮ್ಮ ಆಲೋಚನೆಗಳ ಬಗ್ಗೆ ಯೋಚಿಸಲು ಅಥವಾ ನಿಮ್ಮ ಭಾವನೆಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಇತರರಿಗೆ ಸಹಾಯ ಮಾಡುವುದು ಮತ್ತು ಬೆಳಕನ್ನು ಆಕರ್ಷಿಸುವುದು. ನಿಮ್ಮ ಸ್ನೇಹಿತರು ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದರೆ ಅವರಿಗೆ ಸಹಾಯ ಮಾಡುವಾಗ ನಿಮ್ಮ ಸಂತೋಷವು ಅಖಂಡ ಆಗಿರುವಂತೆ ನೋಡಿಕೊಳ್ಳಿ. ನಿಮ್ಮ ಒಳ್ಳೆಯ ಭಾವನೆಗಳು ಅವರನ್ನು ಮೇಲಕ್ಕೆತ್ತಲು ಸಹಾಯ ಮಾಡುತ್ತವೆ. ಅವರು ಬಯಸುವ ವಿಷಯಗಳ ಬಗ್ಗೆ ಮಾತನಾಡಲು ಅವರ ಸಂಭಾಷಣೆಗೆ ನೀವು ಒಂದು ದಿಕ್ಕನ್ನು ನೀಡುವ ಮೂಲಕ ಸಹ ಅವರಿಗೆ ಸಹಾಯ ಮಾಡಬಹುದು. ಅವರು ಬೇಡವಾದ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ ತಕ್ಷಣ ಅವರ ಸಂಭಾಷಣೆಯನ್ನು ಅವರು ಬಯಸಿದ ವಿಷಯಗಳ ಕಡೆಗೆ ತಿರುಗಿಸಿ. ಅವರ ಕಷ್ಟದ ಸಮಯವು ಮುಗಿದಿದೆ ಎಂದು ನೀವು ಅವರಿಗೆ ಹೇಳಬಹುದು ಮತ್ತು ಅದು ಕಳೆದು ಹೋಗಿದೆ ಎಂದು ಊಹಿಸಲು ಮತ್ತು ಈಗ ಎಲ್ಲವೂ ಉತ್ತಮವಾಗಿದೆ ಎಂದು ಕಲ್ಪಿಸಲು ಅವರಿಗೆ ಸಲಹೆ ನೀಡಬಹುದು. ಅವರೊಂದಿಗೆ ಮಾತನಾಡುವಾಗ ನೀವು ಒಂದು ವಾಹಕದಂತೆ ವರ್ತಿಸಿ ಮತ್ತು ಬ್ರಹ್ಮಾಂಡದೊಂದಿಗೆ ಸಂವಹನವನ್ನು ಸ್ಥಾಪಿಸಲು ಅವರಿಗೆ ಸಹಾಯ ಮಾಡಿ. ನೀವು ನಿಮ್ಮ ಜೀವನದ ಮಾರ್ಗವನ್ನು ಕತ್ತಲೆಯಿಂದ ಬೆಳಕಿಗೆ ಅಥವಾ ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ಬದಲಾಯಿಸಬಹುದು. ನೀವು ಸಕಾರಾತ್ಮಕತೆಯ ಮೇಲೆ ಗಮನ ಕೇಂದ್ರೀಕರಿಸಿದಾಗ ನಿಮ್ಮ ಜೀವನದಲ್ಲಿ ಹೆಚ್ಚು ಬೆಳಕನ್ನು ತರುತ್ತೀರಿ ಮತ್ತು ನಿಮಗೆ ತಿಳಿದಿರುವಂತೆ ಬೆಳಕು ಎಲ್ಲ ಕತ್ತಲೆಯನ್ನು ನಾಶಪಡಿಸುತ್ತದೆ. ಕೃತಜ್ಞತೆ, ಪ್ರೀತಿ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳು ಇವೆಲ್ಲವೂ ಬೆಳಕನ್ನು ತರುತ್ತವೆ ಮತ್ತು ಕತ್ತಲೆಯನ್ನು ದೂರ ಮಾಡುತ್ತವೆ. ನಿಮ್ಮ ಜೀವನವನ್ನು ಸಕಾರಾತ್ಮಕತೆಯ ಬೆಳಕಿನಿಂದ ತುಂಬಿಸಿ. ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಮೂಲಕ ನಿಮ್ಮ ಅಸ್ತಿತ್ವದ ಆವರ್ತನವನ್ನು ನಿರ್ವಹಿಸುವಾಗ ಕೆಲವೊಮ್ಮೆ ಏರಿಳಿತಗಳು ಬರಬಹುದು. ನೀವು ಒಂದು ಆವರ್ತನದಿಂದ ಇನ್ನೊಂದಕ್ಕೆ ಜಿಗಿಯಬಹುದು. ಈ ಹಂತವು ಬಹಳ ಚಿಕ್ಕದಾಗಿದೆ ಮತ್ತು ಅಲ್ಪಾವಧಿಯಲ್ಲಿಯೇ ನೀವು ಉನ್ನತ ಆವರ್ತನದಲ್ಲಿ ಇರುತ್ತೀರಿ. ನಂತರ ಅದಕ್ಕಿಂತಲೂ ಹೆಚ್ಚಿನ ಆವರ್ತನದಲ್ಲಿ ಇರುತ್ತೀರಿ ಮತ್ತು ಯಾವಾಗಲೂ ಮೇಲ್ಮುಖವಾಗಿ ಚಲಿಸುತ್ತಾ ಹೋಗುತ್ತೀರಿ. ಆರಂಭದಲ್ಲಿ ನಡೆಯಲು ನೀವು ಅಭ್ಯಾಸ ಮಾಡಬೇಕಾಗಿತ್ತು ಅಲ್ಲವೇ? ಆದರೆ ದೃಢ ಸಂಕಲ್ಪದಿಂದ ನೀವು ಅದನ್ನು ಮಾಡಿದ್ದೀರಿ. ನಿಮ್ಮ ನಾಳೆಯನ್ನು ಸೃಷ್ಟಿಸಲು ನೀವು ರಾತ್ರಿ ಮಲಗುವ ಮೊದಲು ಹಾಸಿಗೆಯಲ್ಲಿ ಕುಳಿತು ನಿಮ್ಮ ಇಡೀ ದಿನದ ಬಗ್ಗೆ ಯೋಚಿಸಿ. ಒಳ್ಳೆಯ ಕ್ಷಣಗಳಿಗಾಗಿ ಕೃತಜ್ಞರಾಗಿರಿ. ಏನನ್ನಾದರೂ ನೀವು ಬೇರೆ ರೀತಿಯಲ್ಲಿ ನೋಡಲು ಬಯಸಿದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸಿದ ರೀತಿಯಲ್ಲಿ ನಡೆಯುವಂತೆ ನೋಡಿ. ನೀವು ಮಲಗುವಾಗ ನಾನು ಆಳವಾದ ನಿದ್ರೆಯಲ್ಲಿ ನಿದ್ರಿಸುತ್ತೇನೆ ಮತ್ತು ಸಂಪೂರ್ಣ ಶಕ್ತಿಯಿಂದ ಎಚ್ಚರಗೊಳ್ಳುತ್ತೇನೆ. ನಾಳೆಯ ದಿನ ನನ್ನ ಜೀವನದ ಅತ್ಯಂತ ಸುಂದರವಾದ ದಿನವಾಗಲಿದೆ ಎಂದು ಹೇಳಿ. ಪ್ರೀತಿ, ಸಂಬಂಧಗಳು ಮತ್ತು ದೈವಿಕ ಪಾಲುದಾರಿಕೆ. ಪ್ರೀತಿಯ ಸಂಬಂಧಗಳ ವಿಷಯ ಬಂದಾಗ ಹೆಚ್ಚಿನ ಜನರು ಒಂದು ನಿರ್ದಿಷ್ಟ ವ್ಯಕ್ತಿಯನ್ನು ಬಯಸುತ್ತಾರೆ ಎಂದು ಯೋಚಿಸುತ್ತಾರೆ. ಆದರೆ ನೀವು ಇದರ ಬಗ್ಗೆ ಯೋಚಿಸಿದರೆ ಅವರು ಒಬ್ಬ ನಿರ್ದಿಷ್ಟ ವ್ಯಕ್ತಿಯನ್ನು ಬಯಸುವುದಿಲ್ಲ. ಬದಲಿಗೆ ಅವರು ಪರಿಪೂರ್ಣ ವ್ಯಕ್ತಿಯೊಂದಿಗೆ ಸಂತೋಷವಾಗಿರಲು ಬಯಸುತ್ತಾರೆ. ಆದರೆ ನಂತರ ಅವರು ಪ್ರಯತ್ನಿಸುತ್ತಾರೆ ಮತ್ತು ಬ್ರಹ್ಮಾಂಡಕ್ಕೆ ಯಾರು ಆ ಪರಿಪೂರ್ಣ ವ್ಯಕ್ತಿ ಎಂದು ನಿರ್ದೇಶಿಸಲು ಪ್ರಯತ್ನಿಸುತ್ತಾರೆ. ಒಂದು ವೇಳೆ ಬ್ರಹ್ಮಾಂಡವು ನಿಮಗೆ ಆ ನಿರ್ದಿಷ್ಟ ವ್ಯಕ್ತಿಯನ್ನು ನೀಡದಿದ್ದರೆ ಆಗ ಬ್ರಹ್ಮಾಂಡದ ಸಂದೇಶ ಸ್ಪಷ್ಟವಾಗಿದೆ. ನೀವು ಅರ್ಹರಾಗಿರುವ ಪ್ರೀತಿ ಮತ್ತು ಸಂತೋಷವು ಆ ನಿರ್ದಿಷ್ಟ ಸಂಬಂಧದಲ್ಲಿ ಇರುವುದಿಲ್ಲ. ಎಲ್ಲವನ್ನೂ ನೋಡಲು ಸಾಧ್ಯವಿರುವ ಬ್ರಹ್ಮಾಂಡಕ್ಕಿಂತ ನಾವು ಹೆಚ್ಚು ತಿಳಿದಿದ್ದೇವೆ ಎಂದು ಏಕೆ ಯೋಚಿಸುತ್ತೇವೆ? ನೀವು ಹುಟ್ಟಿದ ಸಮಯದಿಂದಲೂ ನಿಮ್ಮ ಜೀವನದುದ್ದಕ್ಕೂ ನಿಮ್ಮೊಂದಿಗೆ ಇರುವ ಒಂದು ದೈವಿಕ ಪಾಲುದಾರ, ಕಾಸ್ಮಿಕ್ ಪಾರ್ಟ್ನರ್ ನಿಮಗೆ ಇದ್ದಾನೆ. ನಿಮ್ಮ ದೈವಿಕ ಪಾಲುದಾರನು ನಂಬಲಾಗದ ಸಂಪರ್ಕಗಳನ್ನು ಮತ್ತು ಯಾವುದನ್ನಾದರೂ ಮಾಡಲು ಅನಿಯಮಿತ ಮಾರ್ಗಗಳನ್ನು ಹೊಂದಿದ್ದಾನೆ. ನೀವು ಬಯಸಿದಂತೆ ವಿಷಯಗಳನ್ನು ಮಾಡಲು ಸಮಯದ ನಿರ್ಬಂಧವಿಲ್ಲ. ಗಾತ್ರವು ಸಮಸ್ಯೆಯಲ್ಲ ಮತ್ತು ಸ್ಥಳವು ನಿಮ್ಮ ದೈವಿಕ ಪಾಲುದಾರನಿಗೆ ಅಸ್ತಿತ್ವದಲ್ಲಿಲ್ಲ. ನಿಮ್ಮ ಪಾಲುದಾರನು ನಿಮಗಾಗಿ ಮಾಡಲು ಸಾಧ್ಯವಿಲ್ಲದ ವಿಷಯ ಯಾವುದೂ ಇಲ್ಲ. ನೀವು ಕೇವಲ ದೈವಿಕ ನಿಯಮಗಳನ್ನು ಅನುಸರಿಸಬೇಕು. ಕೇಳಿ ಮತ್ತು ನೀವು ಕೇಳುತ್ತಿರುವ ವಿಷಯವು ಈಗಾಗಲೇ ನಿಮ್ಮದಾಗಿದೆ ಎಂದು ನಿಜವಾಗಿಯೂ ನಂಬಿರಿ. ಇಡೀ ದೈವಿಕ ನಿಯಮಾವಳಿಗಳು ನಿಮಗಾಗಿ ಕೆಲಸ ಮಾಡುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರದಿದ್ದರೆ ನಿಮ್ಮ ಜೀವನವು ಅಸ್ತಿತ್ವದಲ್ಲಿಯೇ ಇರಲು ಸಾಧ್ಯವಿಲ್ಲ ಎಂಬುದನ್ನು ನೀವು ತಿಳಿದಿದ್ದೀರಾ? ನಮ್ಮ ಬ್ರಹ್ಮಾಂಡ ಮತ್ತು ಅದರೊಳಗಿನ ಎಲ್ಲವೂ ನಿರಂತರವಾಗಿ ಬದಲಾಗುತ್ತಿವೆ, ಏಕೆಂದರೆ ನಮ್ಮ ಬ್ರಹ್ಮಾಂಡವು ಶಕ್ತಿಯಿಂದ ಮಾಡಲ್ಪಟ್ಟಿದೆ. ಶಕ್ತಿಯು ಚಲನೆಯಲ್ಲಿರುವಾಗ ಮತ್ತು ಬದಲಾಗುತ್ತಿರುವಾಗ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಶಕ್ತಿಯು ಚಲನೆಯಲ್ಲಿ ಇರುವುದು ನಿಲ್ಲಿಸಿದರೆ ನಮ್ಮ ಬ್ರಹ್ಮಾಂಡ ಮತ್ತು ಇಡೀ ಜೀವವು ಕೊನೆಗೊಳ್ಳುತ್ತದೆ. ನಮ್ಮ ಜೀವನವೂ ಸಹ ಶಕ್ತಿ ಮತ್ತು ಅದು ಕೂಡ ಚಲನೆಯಲ್ಲಿ ಇರಬೇಕು ಮತ್ತು ನಿರಂತರವಾಗಿ ಬದಲಾಗಬೇಕು. ನೀವು ಚಲನೆಯನ್ನು ನಿಲ್ಲಿಸಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ನೀವು ಹಾಗೆ ಮಾಡಲು ಪ್ರಯತ್ನಿಸಬಾರದು, ಏಕೆಂದರೆ ಶಕ್ತಿಯ ಈ ಬದಲಾವಣೆಯೇ ನಮಗೆ ಜೀವನವನ್ನು ನೀಡುತ್ತದೆ. ಇದರಿಂದಲೇ ಜೀವನ ಪ್ರಾರಂಭವಾಗುತ್ತದೆ ಮತ್ತು ನಾವು ಬೆಳೆಯುತ್ತೇವೆ. ಸೃಷ್ಟಿಯ ಸರಳ ಹಂತಗಳು ಮತ್ತು ಭಾವನೆಗಳ ಪ್ರಸರಣ. ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಿ, ಒಳ್ಳೆಯ ಮಾತುಗಳನ್ನು ಮಾತನಾಡಿ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಈ 3 ಹಂತಗಳು ನೀವು ಎಂದಿಗೂ ಊಹಿಸಿರದಷ್ಟು ವಿಷಯಗಳನ್ನು ನಿಮಗೆ ತರುತ್ತವೆ. ಆಕರ್ಷಣೆಯ ನಿಯಮವು ವೈಯಕ್ತಿಕವಲ್ಲ, ಇದು ನಿಖರವಾಗಿ ಒಂದು ಫೋಟೋಕಾಪಿ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಕ್ಷಣವೂ ನೀವು ಏನು ಯೋಚಿಸುತ್ತಿದ್ದೀರಿ ಮತ್ತು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಈ ನಿಯಮವು ಫೋಟೋಕಾಪಿ ಮಾಡಿ ನಿಮ್ಮ ಜೀವನವಾಗುವ ನಿಖರವಾದ ಪ್ರತಿಯನ್ನು ನಿಮಗೆ ಹಿಂದಿರುಗಿಸುತ್ತದೆ. ಇದು ನಿಮ್ಮ ಇಡೀ ಪ್ರಪಂಚವನ್ನು ಬದಲಾಯಿಸುವುದನ್ನು ಸುಲಭಗೊಳಿಸುತ್ತದೆ. ನಿಮ್ಮ ಬಾಹ್ಯ ಜಗತ್ತನ್ನು ಬದಲಾಯಿಸಲು ನೀವು ಕೇವಲ ಯೋಚಿಸುವ ಮತ್ತು ಅನುಭವಿಸುವ ವಿಧಾನವನ್ನು ಬದಲಾಯಿಸಬೇಕು. ಆಕರ್ಷಣೆಯ ನಿಯಮವು ಅದನ್ನು ಫೋಟೋಕಾಪಿ ಮಾಡಿ ನಿಮಗೆ ನೀಡುತ್ತದೆ. ನಮ್ಮ ಜೀವನವನ್ನು ಬದಲಾಯಿಸಲು ನಾವು ಯಾವುದೋ ಒಂದು ಹಂತದಲ್ಲಿ ದುಃಖವನ್ನು ಅನುಭವಿಸುವ ಬದಲು ಸಂತೋಷವಾಗಿರುವುದನ್ನು ಆರಿಸಿಕೊಳ್ಳಲು ನಿರ್ಧರಿಸಬೇಕು. ಇದನ್ನು ಮಾಡಲು ಇರುವ ಏಕೈಕ ಮಾರ್ಗವೆಂದರೆ ಪ್ರತಿ ಪರಿಸ್ಥಿತಿಯಲ್ಲಿಯೂ ವಿಷಯಗಳನ್ನು ಮೆಚ್ಚಿಕೊಳ್ಳಲು ನಿರ್ಧರಿಸುವುದು. ನಾವು ವಿಷಯಗಳ ಒಳ್ಳೆಯ ಮತ್ತು ಸಕಾರಾತ್ಮಕ ಭಾಗದ ಮೇಲೆ ಗಮನ ಕೇಂದ್ರೀಕರಿಸಿದಾಗ ಆಕರ್ಷಣೆಯ ನಿಯಮವು ನಮ್ಮ ಹೊಸ ಆಲೋಚನೆಗಳ ನಿಖರವಾದ ಫೋಟೋಕಾಪಿಗಳನ್ನು ಕಳುಹಿಸುವ ಮೂಲಕ ಪ್ರತಿಕ್ರಿಯಿಸುತ್ತದೆ. ತದನಂತರ ಒಳ್ಳೆಯ ವಿಷಯಗಳು, ನಂತರ ಇನ್ನಷ್ಟು ಒಳ್ಳೆಯ ವಿಷಯಗಳು ಮತ್ತು ನಂತರ ಮತ್ತಷ್ಟು ಒಳ್ಳೆಯ ವಿಷಯಗಳು ಗೋಚರಿಸಲು ಪ್ರಾರಂಭಿಸುತ್ತವೆ.
ನಾವು ಏನನ್ನು ಬೇಕಾದರೂ ಆರಿಸಿಕೊಳ್ಳಲು ಸಂಪೂರ್ಣವಾಗಿ ಸ್ವತಂತ್ರರಾಗಿದ್ದೇವೆ. ಆ ಶಕ್ತಿ ನಿಮ್ಮ ಕೈಯಲ್ಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಈ ಶಕ್ತಿಯನ್ನು ಹೇಗೆ ಬಳಸಬೇಕು ಎಂಬುದನ್ನು ಆರಿಸಿಕೊಳ್ಳುವವರು ನೀವೇ. ನೀವು ಇಂದೇ ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಲು ಆರಿಸಿಕೊಳ್ಳಬಹುದು ಅಥವಾ ನಾಳೆಯವರೆಗೆ ಅದನ್ನು ಮುಂದೂಡಬಹುದು. ಯಾವುದು ಸರಿ ಎನಿಸುತ್ತದೆ ಅದನ್ನು ನೀವು ಆರಿಸಿಕೊಳ್ಳಿ. ಕೃತಜ್ಞತೆಯ ಪ್ರಾಮುಖ್ಯತೆ ಮತ್ತು ದೃಶ್ಯೀಕರಣದ ಕಲೆ. ನಿಮ್ಮ ಜೀವನದ ಪ್ರತಿಯೊಂದು ವಿಷಯಕ್ಕೂ ಕೃತಜ್ಞರಾಗಿರುವುದು ಅತ್ಯಂತ ಮುಖ್ಯ. ಅನೇಕ ಜನರು ತಮಗೆ ಬೇಕಾದ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಾರೆ ಮತ್ತು ತಮ್ಮಲ್ಲಿರುವ ವಿಷಯಗಳ ಬಗ್ಗೆ ಕೃತಜ್ಞರಾಗಿರುವುದನ್ನು ಮರೆತು ಬಿಡುತ್ತಾರೆ. ಕೃತಜ್ಞತೆಯ ಕೊರತೆಯಿಂದಾಗಿ ನೀವು ಆಕರ್ಷಣೆಯ ನಿಯಮದೊಂದಿಗೆ ಅದ್ಭುತಗಳನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮೊಳಗಿಂದ ಕೃತಜ್ಞತೆಯು ಹೊರಹೋಗದಿದ್ದರೆ ಪೂರ್ವನಿಯೋಜಿತವಾಗಿ ನಿಮ್ಮೊಳಗಿಂದ ಕೃತಜ್ಞತೆ ಇಲ್ಲದ ಭಾವನೆಗಳು ಹೊರಹೋಗುತ್ತಿರುತ್ತವೆ. ನೀವು ಸಕ್ರಿಯರಾಗಿರಿ ಮತ್ತು ನಿಮ್ಮ ಮಾತುಗಳ ಆವರ್ತನವನ್ನು ಬಳಸಿ ನೀವು ಬಯಸಿದ್ದನ್ನು ಸ್ವೀಕರಿಸಿ. ದೃಶ್ಯೀಕರಣ ಮಂಡಳಿ ವಿಷನ್ ಬೋರ್ಡ್ ನೀವು ಬಯಸುವ ವಿಷಯಗಳ ಚಿತ್ರವನ್ನು ಸೃಷ್ಟಿಸಲು ಸಹಾಯ ಮಾಡುವ ಒಂದು ಸಾಧನವಾಗಿದೆ. ನೀವು ದೃಶ್ಯೀಕರಣ ಮಂಡಳಿಯ ಕಡೆಗೆ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆಗಳ ಚಿತ್ರಗಳನ್ನು ನೀವು ನಿರ್ಮಿಸುತ್ತಿದ್ದೀರಿ. ನೀವು ನಿಮ್ಮ ದೃಶ್ಯೀಕರಣ ಮಂಡಳಿಯಲ್ಲಿ ಗಮನ ಕೇಂದ್ರೀಕರಿಸಿದಾಗ ಅದು ಆಕರ್ಷಣೆಯನ್ನು ಪ್ರಚೋದಿಸುತ್ತದೆ ಮತ್ತು ನಿಮ್ಮೊಳಗೆ ಸಕಾರಾತ್ಮಕ ಭಾವನೆಗಳನ್ನು ಜಾಗೃತಗೊಳಿಸುತ್ತದೆ. ಆಗ ನೀವು ಸೃಷ್ಟಿಯ 2 ಅಂಶಗಳನ್ನು ಹೊಂದಿರುತ್ತೀರಿ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಭಾವನೆಗಳು ಇವು ಸಾಮರಸ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಐನ್ಸ್ಟೈನ್ ಯಾವಾಗಲೂ ಸಮಯವು ಒಂದು ಭ್ರಮೆ ಎಂದು ಹೇಳುತ್ತಿದ್ದರು. ನೀವು ಸಮಯವು ಒಂದು ಭ್ರಮೆ ಎಂದು ಅರ್ಥಮಾಡಿಕೊಂಡಾಗ ಮತ್ತು ಒಪ್ಪಿಕೊಂಡಾಗ ನೀವು ಬಯಸುವ ಭವಿಷ್ಯವು ಈಗಾಗಲೇ ವರ್ತಮಾನದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನೀವು ನೋಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಆಸೆಗಳ ಬಗ್ಗೆ ಬರೆಯುವಾಗ, ಕಲ್ಪಿಸುವಾಗ ಅಥವಾ ಮಾತನಾಡುವಾಗ ನೀವು ವರ್ತಮಾನ ಕಾಲವನ್ನು ಬಳಸಬೇಕು. ನಿಮ್ಮ ಆಸೆಯನ್ನು ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಮತ್ತು ದೇಹದಲ್ಲಿ ಹರಡಿ ಮತ್ತು ಅದು ಈಗಾಗಲೇ ನಿಮ್ಮದಾಗಿದೆ ಎಂದು ನೋಡಿ. ನೀವು ಯಾವಾಗಲೂ ನಿಮ್ಮ ಜೀವನದಲ್ಲಿ ದ ಸೀಕ್ರೆಟ್ ಅನ್ನು ಬಳಸುತ್ತಿದ್ದೀರಿ. ನೀವು ಅದನ್ನು ಬಳಸದೇ ಇದ್ದ ಸಮಯವೇ ಇಲ್ಲ. ನೀವು ಬಯಸಿದ ವಿಷಯಗಳನ್ನು ಪಡೆಯುತ್ತೀರೋ ಅಥವಾ ನೀವು ಬಯಸದ ವಿಷಯಗಳನ್ನು ಪಡೆಯುತ್ತೀರೋ ನೀವು ಅದನ್ನು ಬಳಸುತ್ತಿದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿ, ಘಟನೆ ಮತ್ತು ಪರಿಸ್ಥಿತಿಯು ಪ್ರತಿದಿನವೂ ಆಕರ್ಷಣೆಯ ನಿಯಮದ ಮೂಲಕ ನಿಮ್ಮ ಬಳಿಗೆ ಬರುತ್ತದೆ. ದೃಶ್ಯೀಕರಣದ ಕೀಲಿಯು ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರವನ್ನು ನಗುವಂತೆ ಮಾಡುವುದು ಮತ್ತು ನಿಮ್ಮನ್ನು ಆ ಚಿತ್ರದೊಳಗೆ ಚಲಿಸುವಂತೆ ಮಾಡುವುದು. ನೀವು ಚಿತ್ರವನ್ನು ಚಲನಚಿತ್ರದಂತೆ ಚಲಿಸುತ್ತಾ ಇದ್ದರೆ ನೀವು ದೃಶ್ಯೀಕರಣದ ಮಾಸ್ಟರ್ ಆಗುತ್ತೀರಿ. ಒಂದು ಚಿತ್ರವು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿದ್ದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಹಿಡಿದಿಡಲು ತುಂಬಾ ಕಷ್ಟವಾಗುತ್ತದೆ. ನಿಮ್ಮ ದೃಶ್ಯೀಕರಣದಲ್ಲಿ ಸಾಕಷ್ಟು ಚಲನೆಯನ್ನು ಇರಿಸಿ ಮತ್ತು ನಿಮ್ಮ ಮನಸ್ಸು ಎಷ್ಟು ಆಕರ್ಷಿತವಾಗುತ್ತದೆ ಎಂದರೆ ಅದು ಬೇರೆ ಯಾವುದರ ಬಗ್ಗೆಯೂ ಯೋಚಿಸಲು ಸಾಧ್ಯವಾಗುವುದಿಲ್ಲ. ಸೃಷ್ಟಿಯ ಆರಂಭ ಮತ್ತು ಆವರ್ತನದ ನಿರ್ವಹಣೆ. ನೀವು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲು ಪ್ರಾರಂಭಿಸುವಾಗ ಒಂದು ಸಮಯದಲ್ಲಿ ಒಂದೇ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸುವುದು ಉತ್ತಮ. ಅಭ್ಯಾಸದೊಂದಿಗೆ ನಿಮ್ಮ ಶಕ್ತಿಯನ್ನು ಬಳಸುವ ಶಕ್ತಿಯನ್ನು ನೀವು ಹೊಂದಿರುತ್ತೀರಿ ಮತ್ತು ನಂತರ ನೀವು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸನ್ನು ವರ್ಧಿಸುವ ಗಾಜಿನಂತೆ ಕಲ್ಪಿಸಿಕೊಳ್ಳಿ, ಅದರ ಮೂಲಕ ಸೂರ್ಯನು ಪ್ರಕಾಶಿಸುತ್ತಿದ್ದಾನೆ. ನೀವು ವರ್ಧಿಸುವ ಗಾಜನ್ನು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಇರಿಸಿದಾಗ ನೀವು ಬೆಂಕಿಯನ್ನು ಹೊತ್ತಿಸಲು ಸಾಧ್ಯವಾಗುತ್ತದೆ. ವರ್ಧಿಸುವ ಗಾಜು, ಸೂರ್ಯ ಮತ್ತು ನಿಮ್ಮ ಮನಸ್ಸು ಮತ್ತು ಬ್ರಹ್ಮಾಂಡದ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ನೀವು ದ ಸೀಕ್ರೆಟ್ನ ತತ್ವಗಳನ್ನು ಬಳಸಲು ಪ್ರಾರಂಭಿಸುತ್ತಿದ್ದರೆ ನಿಮ್ಮ ಮೊದಲ ಗಮನವು ಉತ್ತಮವಾದ ಅನುಭವದ ಮೇಲೆ ಇರಬೇಕು. ನೀವು ಬಯಸುವ ವಿಷಯಗಳ ಬಗ್ಗೆ ಯೋಚಿಸಿ, ತದನಂತರ ನಿಮ್ಮೊಳಗೆ ಕೆಲಸ ಮಾಡಲು ಪ್ರಾರಂಭಿಸಿ. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಆವರ್ತನವನ್ನು ಹೆಚ್ಚಿಸಿ. ನಿಮ್ಮ ಆವರ್ತನವನ್ನು ಬ್ರಹ್ಮಾಂಡದೊಂದಿಗೆ ಸಾಮರಸ್ಯಕ್ಕೆ ತನ್ನಿ. ಬ್ರಹ್ಮಾಂಡದ ಆವರ್ತನವು ಶುದ್ಧ ಮತ್ತು ಸಂಪೂರ್ಣ ಒಳ್ಳೆಯ ಆವರ್ತನವಾಗಿದೆ. ನೀವು ಹೆಚ್ಚಿನ ಹಣವನ್ನು ಆಕರ್ಷಿಸಲು ನಿಂದ ಖರೀದಿಸಬಹುದಾದ ಎಲ್ಲಾ ವಿಷಯಗಳ ಪಟ್ಟಿಯನ್ನು ಮಾಡಿ. ನೀವು ಪ್ರೀತಿಸುವ ಮತ್ತು ನಿಮ್ಮದಾಗಿದೆ ಎಂದು ಯಾವಾಗಲೂ ಭಾವಿಸುವ ಚಿತ್ರಗಳಿಂದ ನಿಮ್ಮ ಸುತ್ತಲೂ ಇರುವ ವಾತಾವರಣವನ್ನು ತುಂಬಿಸಿಕೊಳ್ಳಿ. ನೀವು ಪ್ರೀತಿಸುವವರೊಂದಿಗೆ ಆ ವಿಷಯಗಳನ್ನು ಹಂಚಿಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ. ಅವರ ಸಂತೋಷವನ್ನು ಕಲ್ಪಿಸಿಕೊಳ್ಳಿ. ಈಗ ನೀವು ಸೃಷ್ಟಿಸುತ್ತಿದ್ದೀರಿ. ದ್ವೇಷಕ್ಕೆ ಸ್ವಂತ ಆವರ್ತನವಿಲ್ಲ. ದ್ವೇಷವು ಕೇವಲ ಪ್ರೀತಿಯ ಅನುಪಸ್ಥಿತಿ. ಅದೇ ರೀತಿ ಕತ್ತಲೆಯು ಬೆಳಕಿನ ಅನುಪಸ್ಥಿತಿ, ಬಡತನವು ಸಮೃದ್ಧಿಯ ಅನುಪಸ್ಥಿತಿ, ರೋಗವು ಆರೋಗ್ಯದ ಅನುಪಸ್ಥಿತಿ ಮತ್ತು ದುಃಖವು ಸಂತೋಷದ ಅನುಪಸ್ಥಿತಿ. ಎಲ್ಲ ನಕಾರಾತ್ಮಕತೆಯು ಕೇವಲ ಯಾವುದೋ ಸಕಾರಾತ್ಮಕ ವಿಷಯದ ಅನುಪಸ್ಥಿತಿ. ಇದನ್ನು ತಿಳಿದುಕೊಳ್ಳುವುದು ಬಹಳ ಒಳ್ಳೆಯ ವಿಷಯವಾಗಿದೆ. ಪ್ರಕೃತಿಯ ಉಡುಗೊರೆ ಮತ್ತು ಪಾಲುದಾರಿಕೆಯ ಜವಾಬ್ದಾರಿ. ಪ್ರಕೃತಿಯು ನಿಮಗೆ ಪ್ರತಿದಿನವೂ ಉಸಿರಾಡಲು ಮತ್ತು ಜೀವಿಸಲು ನೀಡುವ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸಲು ಒಂದು ಕ್ಷಣ ಸಮಯ ತೆಗೆದುಕೊಳ್ಳಿ. ಪ್ರಕೃತಿಯು ನಿಮಗೆ ಎಂದಿಗೂ ಹಿಂತಿರುಗಿ ಏನನ್ನೂ ಕೇಳುವುದಿಲ್ಲ. ಇದು ನಿಜವಾದ ಪ್ರೀತಿ. ಆಕರ್ಷಣೆಯ ನಿಯಮವನ್ನು ಎಲ್ಲರ ಒಳಿತಿಗಾಗಿ ಬಳಸಿದಾಗ ನೀವು ದೊಡ್ಡ ಶಕ್ತಿಗಳೊಂದಿಗೆ ನಿಮ್ಮನ್ನು ಸುತ್ತುವರಿಯುತ್ತೀರಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಮ್ಮ ಜೀವನವನ್ನು ಪೂರ್ಣವಾಗಿ ಜೀವಿಸಲು ಈ ನಿಯಮವು ವೈಯಕ್ತಿಕವಾಗಿ ನಿಮಗೂ ಲಭ್ಯವಿದೆ. ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿದಾಗ ಇತರರಿಗೆ ನೀಡಲು ನಿಮ್ಮ ಬಳಿ ಬಹಳಷ್ಟು ಇರುತ್ತದೆ. ನಿಮ್ಮ ದುಃಖ ಮತ್ತು ನೋವು ಜಗತ್ತಿಗೆ ಯಾವುದೇ ರೀತಿಯ ಸಹಾಯ ಮಾಡುವುದಿಲ್ಲ, ಆದರೆ ನಿಮ್ಮ ಸಂತೋಷ ಮತ್ತು ನಿಮ್ಮ ಸಂಪೂರ್ಣವಾಗಿ ಜೀವಿಸಿದ ಜೀವನ ಜಗತ್ತನ್ನು ಮೇಲೆತ್ತುತ್ತದೆ. ನೀವು ಸಾರ್ವಕಾಲಿಕವಾಗಿ ದೃಶ್ಯೀಕರಣ ಮಾಡುತ್ತಿದ್ದರೂ ಏನೂ ನಡೆಯದಿದ್ದರೆ ಅದರ ಅರ್ಥವೇನೆಂದರೆ ನೀವು ನಿಮ್ಮ ಉದ್ದೇಶಗಳನ್ನು ಬೇರೊಂದು ಶಕ್ತಿಯುತ ರೀತಿಯಲ್ಲಿ ರದ್ದುಗೊಳಿಸುತ್ತಿದ್ದೀರಿ ಎಂದರ್ಥ. ಅದರ ಬಗ್ಗೆ ನಿಮಗೆ ಅರಿವಿಲ್ಲ. ನೀವು ಏನು ಯೋಚಿಸುತ್ತಿದ್ದೀರಿ?
ನೀವು ಯಾವ ಮಾತುಗಳನ್ನು ಮಾತನಾಡುತ್ತಿದ್ದೀರಿ? ನೀವು ಯಾವ ಕಾರ್ಯಗಳನ್ನು ಮಾಡುತ್ತಿದ್ದೀರಿ? ನಿಮಗೆ ಖಚಿತವಿಲ್ಲದಿದ್ದರೆ ಆಕರ್ಷಣೆಯ ನಿಯಮವನ್ನು ಕೇಳಿ. ನಿಮ್ಮ ಉದ್ದೇಶಗಳನ್ನು ನೀವು ಎಲ್ಲಿ ರದ್ದುಗೊಳಿಸುತ್ತಿದ್ದೀರಿ ಎಂದು ನಿಮಗೆ ತೋರಿಸಲು ಕೇಳಿ ಮತ್ತು ಅದನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಲಾಗುತ್ತದೆ. ನೀವು ಮಾಡಿದ್ದಕ್ಕಾಗಿ ಮೆಚ್ಚುಗೆಯನ್ನು ಆಕರ್ಷಿಸಲು ಬಯಸಿದರೆ ನಿಮ್ಮ ಜೀವನದಲ್ಲಿ ಮುಂದುವರಿಯಿರಿ ಮತ್ತು ಇತರರನ್ನು ಮೆಚ್ಚಿಕೊಳ್ಳಿ ಮತ್ತು ಹೊಗಳಿ. ನೀವು ಇತರರಲ್ಲಿ ತಪ್ಪುಗಳನ್ನು ಕಂಡರೆ ನೀವು ಇತರರು ನಿಮ್ಮಲ್ಲಿ ತಪ್ಪುಗಳನ್ನು ಹುಡುಕಲು ಅವಕಾಶ ನೀಡಿದಂತೆ. ನೀವು ಇತರರನ್ನು ನಿರ್ಣಯಿಸಿದರೆ ನೀವು ನಿಮಗಾಗಿಯೇ ನಿರ್ಣಯವನ್ನು ಆಕರ್ಷಿಸುತ್ತೀರಿ ಮತ್ತು ನೀವು ಇತರರನ್ನು ಮೆಚ್ಚಿಕೊಂಡರೆ ನೀವು ನಿಮಗಾಗಿಯೇ ಮೆಚ್ಚುಗೆಯನ್ನು ಆಕರ್ಷಿಸುತ್ತೀರಿ. ಬಾಹ್ಯ ಜಗತ್ತಿನಲ್ಲಿ ಗುಣಮಟ್ಟವನ್ನು ಆಕರ್ಷಿಸುವ ಮೊದಲು ನೀವು ಅದನ್ನು ನಿಮ್ಮೊಳಗೆ ಸೃಷ್ಟಿಸಬೇಕು. ಇಡೀ ಜಗತ್ತು ಮತ್ತು ನಿಮ್ಮ ದಿನದ ಪ್ರತಿಯೊಂದು ವಿವರವೂ ನಿಮ್ಮೊಳಗಿನ ಆವರ್ತನವನ್ನು ನಿಮಗೆ ತೋರಿಸುತ್ತಿದೆ. ನೀವು ಅನುಭವಿಸುವ ವಿಷಯಗಳು ಮತ್ತು ನೀವು ಆಕರ್ಷಿಸುವ ವಾಸ್ತವಗಳು ಪ್ರತಿಕ್ಷಣದಲ್ಲಿ ನಿಮ್ಮ ಆವರ್ತನವು ನಿಮ್ಮೊಂದಿಗೆ ಮಾತನಾಡುತ್ತಿದೆ ಎಂಬುದಕ್ಕೆ ಪುರಾವೆಯಾಗಿದೆ. ನಿಮ್ಮೊಳಗೆ ನೀವು ಏನು ಹಿಡಿದಿಟ್ಟುಕೊಂಡಿರುತ್ತೀರೋ ಜೀವನವು ನಿಮಗೆ ಅದರ ಪ್ರತಿಫಲನವನ್ನು ತೋರಿಸುತ್ತದೆ. ನಕಾರಾತ್ಮಕತೆಯಿಂದ ರಕ್ಷಣೆ ಮತ್ತು ಕೃತಜ್ಞತೆಯ ಅನುಭವ. ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಿದರೆ ಆ ನಕಾರಾತ್ಮಕ ಆಲೋಚನೆಗಳು ಬಹುಪಾಲು ಹೆಚ್ಚಾಗಿ ಅದರ ಮೂಲ ವ್ಯಕ್ತಿಯ ಕಡೆಗೆ ವಾಪಸ್ ಬರುತ್ತವೆ. ಬೇರೆಯವರ ಬಗ್ಗೆ ಎಷ್ಟು ಜನರು ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದಾರೆ ಎಂಬುದು ಮುಖ್ಯವಲ್ಲ. ಒಂದು ವೇಳೆ ಆ ವ್ಯಕ್ತಿ ಸಂತೋಷದ ಆವರ್ತನದಲ್ಲಿದ್ದರೆ ಆ ಆಲೋಚನೆಗಳು ಅವರನ್ನು ತಲುಪಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಹೆಚ್ಚಿನ ಆವರ್ತನದಲ್ಲಿ ಇರುತ್ತಾರೆ. ಬದಲಿಗೆ ಆ ಎಲ್ಲಾ ನಕಾರಾತ್ಮಕ ಆಲೋಚನೆಗಳು ಗುಣಿಸಿ ಅವುಗಳನ್ನು ಯೋಚಿಸುತ್ತಿರುವ ಜನರ ಕಡೆಗೆ ಹಿಂತಿರುಗುತ್ತವೆ. ನಾವು ನಮ್ಮ ಆವರ್ತನವನ್ನು ಅವರ ಆವರ್ತನಕ್ಕೆ ಇಳಿಸುವವರೆಗೆ ಯಾರೂ ತಮ್ಮ ಆಲೋಚನೆಗಳ ಮೂಲಕ ನಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರಲು ಸಾಧ್ಯವಿಲ್ಲ. ಕೃತಜ್ಞತೆಯನ್ನು ಅನುಭವಿಸಲು ಕುಳಿತುಕೊಳ್ಳಿ ಮತ್ತು ನೀವು ಕೃತಜ್ಞರಾಗಿರುವ ಎಲ್ಲಾ ವಿಷಯಗಳ ಪಟ್ಟಿಯನ್ನು ಮಾಡಿ. ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬುವವರೆಗೆ ಪಟ್ಟಿಯನ್ನು ಬರೆಯುತ್ತಾ ಇರಿ. ನೀವು ಮಲಗಿದಾಗ ನಿಮ್ಮ ಹೃದಯದ ಅತ್ಯಂತ ಸುಂದರವಾದ ಭಾವನೆಯನ್ನು ನೀವು ಅನುಭವಿಸುವಿರಿ. ಅದು ಕೃತಜ್ಞತೆಯ ಭಾವನೆ. ಒಮ್ಮೆ ನೀವು ಈ ಭಾವನೆಯನ್ನು ಅನುಭವಿಸಿದರೆ ಅದನ್ನು ಮತ್ತೆ ಹೇಗೆ ಸೃಷ್ಟಿಸಬೇಕು ಎಂದು ನಿಮಗೆ ತಿಳಿಯುತ್ತದೆ. ಕೃತಜ್ಞತೆಯ ಈ ತೀವ್ರ ಭಾವನೆಯು ನೀವು ಮತ್ತೆ ಮತ್ತೆ ಉತ್ಪಾದಿಸಲು ಬಯಸುವ ಒಂದು ಭಾವನೆಯಾಗಿದೆ. ಬಹಳ ಕಡಿಮೆ ಸಮಯದಲ್ಲಿ ನೀವು ಯಾವುದೇ ಸಮಯದಲ್ಲಿ ಆ ಭಾವನೆಯನ್ನು ನಿಮ್ಮ ದೇಹದಲ್ಲಿ ತರಲು ಸಾಧ್ಯವಾಗುತ್ತದೆ. ಅಭ್ಯಾಸವು ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ. ಕೇಳಿ, ನಂಬಿ, ಸ್ವೀಕರಿಸಿ ಮತ್ತು ವಿಶ್ವಾಸದ ಪರೀಕ್ಷೆ. ಕೇಳುವುದು, ನಂಬುವುದು, ಸ್ವೀಕರಿಸುವುದು ಇವು ನೀವು ಬಯಸುವ ಯಾವುದೇ ವಿಷಯವನ್ನು ಸೃಷ್ಟಿಸಲು ಇರುವ 3 ಸರಳ ಹಂತಗಳು. ಆದರೆ 2ನೇ ಹಂತವಾದ ನಂಬುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ. ನೀವು ತೆಗೆದುಕೊಳ್ಳುವ ಯಾವುದೇ ಹೆಜ್ಜೆಯಲ್ಲಿ ನಂಬುವುದು ಎಂಬುದು ಅತ್ಯಂತ ದೊಡ್ಡ ಹೆಜ್ಜೆಯಾಗಿದೆ. ನಂಬುವುದರಲ್ಲಿ ಯಾವುದೇ ಸಂದೇಹವಿರುವುದಿಲ್ಲ. ನಂಬುವುದು ಎಂದರೆ ಅಲುಗಾಡದಿರುವುದು. ನಂಬುವುದು ಎಂದರೆ ಪೂರ್ಣ ವಿಶ್ವಾಸ, ಬಾಹ್ಯ ಜಗತ್ತಿನಲ್ಲಿ ಏನೇ ನಡೆಯುತ್ತಿದ್ದರೂ ಅಚಲವಾಗಿರುವುದು. ನೀವು ನಂಬಿಕೆಯನ್ನು ಮಾಸ್ಟರ್ ಮಾಡಿದಾಗ ನೀವು ನಿಮ್ಮ ಜೀವನವನ್ನು ಸಹ ಮಾಸ್ಟರ್ ಮಾಡುತ್ತೀರಿ. ನಿಮ್ಮ ಆಸೆ ಹೇಗೆ ಈಡೇರುತ್ತದೆ ಎಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸಿದಾಗ ನೀವು ವಾಸ್ತವವಾಗಿ ನಿಮ್ಮ ಆಸೆಯನ್ನು ನಿಮ್ಮಿಂದ ದೂರ ಮಾಡುತ್ತಿದ್ದೀರಿ ಎಂಬುದನ್ನು ನೀವು ತಿಳಿದಿದ್ದೀರಾ? ನಿಮ್ಮ ಆಸೆಯನ್ನು ಹೇಗೆ ಪೂರೈಸಬಹುದು ಎಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸಿದಾಗ ನಿಮಗೆ ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ಸಿಗುವುದಿಲ್ಲ ಎಂದು ಬ್ರಹ್ಮಾಂಡಕ್ಕೆ ದೊಡ್ಡ ಸಂದೇಶವನ್ನು ಕಳುಹಿಸುತ್ತಿದ್ದೀರಿ. ಒಂದು ವೇಳೆ ನೀವು ಮನಸ್ಸಿನ ಇಷ್ಟದ ವಿಷಯದ ಸರಿಯಾದ ಆವರ್ತನವನ್ನು ಹೊರಹಾಕದಿದ್ದರೆ ಬ್ರಹ್ಮಾಂಡವು ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ನಿಮಗೆ ತಲುಪಿಸಲು ಸಂಕೇತವನ್ನು ಹೇಗೆ ಪಡೆಯಬಹುದು? ನೀವು ಬ್ರಹ್ಮಾಂಡದ ಪ್ರಸಾರ ಕೇಂದ್ರ. ನೀವು ಪ್ರತಿ ಸೆಕೆಂಡಿಗೆ ಬ್ರಹ್ಮಾಂಡಕ್ಕೆ ಆವರ್ತನವನ್ನು ಕಳುಹಿಸುತ್ತಿದ್ದೀರಿ ಮತ್ತು ನೀವು ಪ್ರತಿ ಸೆಕೆಂಡಿಗೆ ಪ್ರಸಾರವನ್ನು ಸ್ವೀಕರಿಸುತ್ತಿದ್ದೀರಿ. ನೀವು ಬಯಸುವ ವಿಷಯವನ್ನು ಸೃಷ್ಟಿಸಲು ನೀವು ಈ ಪ್ರಸಾರವನ್ನು ಮುರಿಯಲು ಬಿಡಬಾರದು. ನೀವು ನಿಮ್ಮೊಳಗೆ ನನ್ನ ಆಸೆ ಈಡೇರಿದೆ ಎಂದು ಹೇಳುವ ಮೂಲಕ ಇದನ್ನು ಮಾಡುತ್ತೀರಿ. ಆದರೆ ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ನಿಮ್ಮ ಬಳಿ ಇಲ್ಲ ಎಂದು ನೀವು ಯೋಚಿಸಲು ಮತ್ತು ಚಿಂತಿಸಲು ಪ್ರಾರಂಭಿಸಿದರೆ ನೀವು ಈ ಪ್ರಸಾರವನ್ನು ಮುರಿದಿದ್ದೀರಿ ಎಂದರ್ಥ. ಬ್ರಹ್ಮಾಂಡವು ನಿಮ್ಮ ಸಂಕೇತವನ್ನು ಕಳೆದುಕೊಂಡಿದೆ ಮತ್ತು ಈಗ ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ನಿಮ್ಮ ಬಳಿ ಇಲ್ಲ ಎಂಬ ಸಂಕೇತವನ್ನು ಅದು ಸ್ವೀಕರಿಸಿದೆ. ಬ್ರಹ್ಮಾಂಡವು ನಿಮ್ಮ ಸಂಕೇತಕ್ಕೆ ಪ್ರತಿಕ್ರಿಯಿಸುತ್ತದೆ ಮತ್ತು ನೀವು ಪ್ರಸಾರ ಮಾಡುತ್ತಿದ್ದ ವಿಷಯವನ್ನೇ ನಿಮಗೆ ನೀಡುತ್ತದೆ. ನನ್ನ ಆಸೆ ಇಲ್ಲೇ ಇಲ್ಲ. ನೀವು ಕೇವಲ ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ನಿಮ್ಮ ಬಳಿ ಇದೆ ಎಂಬ ಆವರ್ತನಕ್ಕೆ ಬದಲಾಗಬೇಕು ಮತ್ತು ಬ್ರಹ್ಮಾಂಡವು ಅದನ್ನು ಅಲ್ಲಿಂದ ನಿಮಗೆ ತಲುಪಿಸುತ್ತದೆ. ನಿಮ್ಮ ಕನಸನ್ನು ಈಡೇರಿಸಲು ಬ್ರಹ್ಮಾಂಡದ ಬಳಿ ಅನೇಕ ಮಾರ್ಗಗಳಿವೆ ಮತ್ತು ನಿಮ್ಮೊಳಗೆ ನೀವು ಒಂದು ಕನಸನ್ನು ಸೃಷ್ಟಿಸಿದಾಗ ಅದು ಹೊರಗಿನ ಪ್ರಪಂಚದಲ್ಲಿ ನೀವು ಎಂದಿಗೂ ಊಹಿಸಿರದ ರೀತಿಯಲ್ಲಿ ಗೋಚರಿಸುತ್ತದೆ ಎಂದು ನಾನು ನಿಮಗೆ ಹೇಳಬಲ್ಲೆ. ನಿಮ್ಮ ಕನಸನ್ನು ಸೃಷ್ಟಿಸುತ್ತಾ ಇರಿ ಮತ್ತು ಉಳಿದದ್ದನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ಕೃತಜ್ಞತೆ ಮತ್ತು ಆಲೋಚನಾ ವಿಧಾನ. ನಮ್ಮ ಬಳಿ ಈಗಾಗಲೇ ಇರುವ ವಿಷಯಗಳಿಗೆ ನಾವು ಕೃತಜ್ಞರಾಗುವವರೆಗೆ ನಾವು ಏನನ್ನೂ ನಮ್ಮ ಬಳಿಗೆ ತರಲು ಸಾಧ್ಯವಿಲ್ಲ.
ವಾಸ್ತವವಾಗಿ ಯಾರಾದರೂ ಎಲ್ಲಾ ವಿಷಯಗಳಿಗೆ ಕೃತಜ್ಞರಾಗಿದ್ದರೆ ಅವರು ಏನನ್ನೂ ಕೇಳುವ ಅಗತ್ಯವಿರುವುದಿಲ್ಲ, ಏಕೆಂದರೆ ಅವರು ಕೇಳುವ ಮೊದಲೇ ಆ ವಿಷಯಗಳು ಅವರಿಗೆ ನೀಡಲ್ಪಡುತ್ತವೆ. ಅದು ಕೃತಜ್ಞತೆಯ ಶಕ್ತಿ. ನೀವು ಕೇವಲ ಕೇಳಬೇಕು ಮತ್ತು ನಂಬಬೇಕು. ಅದರ ನಂತರ ಆ ಒಳ್ಳೆಯದನ್ನು ಸ್ವೀಕರಿಸಲು ನಿಮ್ಮನ್ನು ನೀವೇ ಆವರ್ತನದಲ್ಲಿ ಇರಿಸಿಕೊಳ್ಳಬೇಕು. ನೀವು ಬೇರೆ ಏನನ್ನೂ ಮಾಡಬೇಕಾಗಿಲ್ಲ. ಬ್ರಹ್ಮಾಂಡವು ಎಲ್ಲಾ ಕೆಲಸಗಳನ್ನು ಮಾಡುತ್ತದೆ. ನೀವು ಕೇಳಿದಾಗ ಮತ್ತು ನಂಬಿದಾಗ ಬ್ರಹ್ಮಾಂಡವು ತನ್ನ ಕೆಲಸವನ್ನು ಮಾಡಲು ನೀವು ನಿಮ್ಮನ್ನು ದಾರಿಯಿಂದ ತೆಗೆದುಹಾಕಿದಂತೆ ಆಗುತ್ತದೆ. ನಕಾರಾತ್ಮಕ ಆಲೋಚನೆಗಳ ಬಗ್ಗೆ ಚಿಂತಿಸಬೇಡಿ ಮತ್ತು ಅವುಗಳನ್ನು ನಿಯಂತ್ರಿಸಲು ಸಹ ಪ್ರಯತ್ನಿಸಬೇಡಿ. ನೀವು ಕೇವಲ ಪ್ರತಿದಿನವೂ ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಬೇಕು. ಒಂದು ದಿನದಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಒಳ್ಳೆಯ ಆಲೋಚನೆಗಳನ್ನು ನೆಡುವ ಪ್ರಯತ್ನ ಮಾಡಿ. ನೀವು ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಲು ಪ್ರಾರಂಭಿಸಿದಾಗ ನೀವು ಹೆಚ್ಚು ಹೆಚ್ಚು ಒಳ್ಳೆಯ ಆಲೋಚನೆಗಳನ್ನು ಆಕರ್ಷಿಸುತ್ತೀರಿ ಮತ್ತು ಅಂತಿಮವಾಗಿ ಒಳ್ಳೆಯ ಆಲೋಚನೆಗಳು ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತವೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ವಿಷಯಗಳನ್ನು ಚಲಿಸಲು ಬ್ರಹ್ಮಾಂಡಕ್ಕೆ ಅವಕಾಶ ನೀಡಲು ನೀವು ನಿಮ್ಮ ಸುತ್ತಲೂ ನೋಡಬೇಕು ಮತ್ತು ಎಲ್ಲಾ ವಿಷಯಗಳನ್ನು ಮೆಚ್ಚಿಕೊಳ್ಳಬೇಕು. ನೀವು ಎಲ್ಲಿದ್ದರೂ ಒಳ್ಳೆಯ ವಿಷಯಗಳನ್ನು ಹುಡುಕಿ ಮತ್ತು ನಿಮ್ಮ ಅತೃಪ್ತಿಯು ನಿಮಗೆ ಜೀವನದಲ್ಲಿ ಉತ್ತಮ ವಿಷಯಗಳನ್ನು ತರುವುದಿಲ್ಲ. ನೀವು ಎಲ್ಲಿದ್ದರೂ ಅತೃಪ್ತಿಯು ನಿಮ್ಮನ್ನು ಸ್ಥಿರಗೊಳಿಸುತ್ತದೆ. ಆದರೆ ನಿಮ್ಮ ಬಳಿ ಇರುವ ವಿಷಯಗಳ ಮೆಚ್ಚುಗೆಯು ನಿಮಗೆ ಒಳ್ಳೆಯ ಮತ್ತು ಉತ್ತಮ ವಿಷಯಗಳನ್ನು ಆಕರ್ಷಿಸುತ್ತದೆ. ನೀವು ಒಂದು ಆಯಸ್ಕಾಂತ ಎಂಬುದನ್ನು ನೆನಪಿಡಿ. ಮೆಚ್ಚುಗೆಯು ಮೆಚ್ಚುಗೆಯನ್ನು ಆಕರ್ಷಿಸುತ್ತದೆ. ಬದಲಾವಣೆ, ಆಯ್ಕೆ ಮತ್ತು ಮನಸ್ಸಿನ ಶಾಂತಿ. ಒಂದು ದೊಡ್ಡ ಶಕ್ತಿಯ ಬದಲಾವಣೆ ನಮ್ಮ ಜೀವನವನ್ನು ಸೂಚಿಸಿದಾಗ ನಾವು ಸಾಮಾನ್ಯವಾಗಿ ಅದನ್ನು ವಿರೋಧಿಸುತ್ತೇವೆ ಮತ್ತು ಈ ಬದಲಾವಣೆಯನ್ನು ವಿರೋಧಿಸುವ ಮೂಲಕ ನಾವು ನಮಗಾಗಿಯೇ ದುಃಖ, ನೋವು ಮತ್ತು ಕಷ್ಟವನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಆದರೆ ನಿಮಗೆ ಯಾವಾಗಲೂ ಒಂದು ಆಯ್ಕೆ ಇರುತ್ತದೆ. ಬ್ರಹ್ಮಾಂಡದಲ್ಲಿ ಎಂದಿಗೂ ಕೊರತೆಯಿಲ್ಲ ಮತ್ತು ಹೊರಬರಲು ಯಾವುದೇ ಮಾರ್ಗವಿಲ್ಲದಷ್ಟು ತೊಂದರೆಯಲ್ಲಿ ನೀವು ಎಂದಿಗೂ ಇರುವುದಿಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಿಮಗೆ 2 ಮಾರ್ಗಗಳಿವೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ, ಮತ್ತು ನೀವು ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದನ್ನು ಆರಿಸಿಕೊಳ್ಳುವವರು ನೀವೇ. ನೀವು ಸಂತೋಷ ಮತ್ತು ಸುಂದರ ಜೀವನವನ್ನು ಕೇಳಿದಾಗ ಅದನ್ನು ಕೇವಲ ನಿಮಗಾಗಿ ಮಾತ್ರ ಕೇಳಬೇಡಿ, ಬದಲಾಗಿ ಎಲ್ಲರಿಗೂ ಕೇಳಿ. ನಿಮಗಾಗಿ ಸದಾ ಸಹಾಯವನ್ನು ಕೇಳಿ, ಆದರೆ ಅದನ್ನು ಎಲ್ಲರಿಗೂ ನೀಡಬೇಕೆಂದು ಸಹ ಕೇಳಿ. ನೀವು ನಿಮ್ಮ ಆಲೋಚನೆಯಲ್ಲಿ ಇದನ್ನು ಮಾಡಿದರೆ ಏನಾಗಬಹುದು ಎಂದು ನೀವು ಊಹಿಸಬಲ್ಲಿರಾ? ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಹೇಗೆ ಬರುತ್ತವೆ ಮತ್ತು ನಿಮಗೆ ಅರಿವಿಲ್ಲದೆ ಅವು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಕ್ಷಣದಲ್ಲಿ ನಿಲ್ಲಿಸಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು 10 ಸೆಕೆಂಡುಗಳ ಕಾಲ ಒಂದೇ ಒಂದು ಆಲೋಚನೆಯನ್ನು ಯೋಚಿಸದಿರಲು ಪ್ರಯತ್ನಿಸಿ. 10 ಸೆಕೆಂಡುಗಳ ನಂತರವೂ ಆಲೋಚನೆಗಳು ಬರುತ್ತಿದ್ದರೆ ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿಯದೆ ಆಲೋಚನೆಗಳು ಬರುತ್ತಿವೆ ಎಂದರ್ಥ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳದೆ 10 ಸೆಕೆಂಡುಗಳ ಕಾಲವೂ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಒಂದು ದಿನದಲ್ಲಿ ಎಷ್ಟು ಆಲೋಚನೆಗಳು ಹರಿಯುತ್ತಿರಬಹುದು ಎಂದು ನೀವು ಊಹಿಸಬಲ್ಲಿರಾ? ನೀವು ಇದನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಮನಸ್ಸಿನ ಮಾಸ್ಟರ್ ಆಗಬಹುದು. ಇದಕ್ಕಾಗಿ ನೀವು ಒಂದು ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು. 10 ಸೆಕೆಂಡುಗಳ ಕಾಲ ಒಂದೇ ಒಂದು ಆಲೋಚನೆಯನ್ನು ಯೋಚಿಸಬೇಡಿ. ಬಹಳ ಕಡಿಮೆ ಸಮಯದಲ್ಲಿ ನೀವು 10 ಸೆಕೆಂಡುಗಳ ಕಾಲ, 15 ಸೆಕೆಂಡುಗಳ ಕಾಲ, 20 ಸೆಕೆಂಡುಗಳ ಕಾಲ ಮತ್ತು ಅದಕ್ಕಿಂತ ಹೆಚ್ಚು ಸಮಯದವರೆಗೆ ಎಲ್ಲಾ ಆಲೋಚನೆಗಳನ್ನು ನಿಲ್ಲಿಸಲು ಸಮರ್ಥರಾಗುತ್ತೀರಿ. ಆಲೋಚನೆಗಳನ್ನು ಯೋಚಿಸಬೇಕೇ ಅಥವಾ ಬೇಡವೇ ಎಂದು ನೀವು ನಿರ್ಧರಿಸುವವರೆಗೆ ನೀವು ಇದನ್ನು ಮಾಡಬಹುದು. ಮನಸ್ಸಿನ ಮಾಸ್ಟರ್ ಆಗುವುದರಿಂದ ಸಿಗುವ ಶಾಂತಿಯನ್ನು ವಿವರಿಸಲು ಸಾಧ್ಯವಿಲ್ಲ ಮತ್ತು ಅದರೊಂದಿಗೆ ನೀವು ಆಕರ್ಷಣೆಯ ನಿಯಮವನ್ನು ಸಹ ಮಾಸ್ಟರ್ ಮಾಡುತ್ತೀರಿ. ಹಣ ಮತ್ತು ಸಂತೋಷದ ಪರಸ್ಪರ ಸಂಬಂಧ. ನಿಮ್ಮ ಕಂಪನಗಳಲ್ಲಿ ಹಣದ ಅವಶ್ಯಕತೆ ಇದ್ದರೆ ನೀವು ಹಣದ ಅವಶ್ಯಕತೆಯನ್ನೇ ಆಕರ್ಷಿಸುತ್ತೀರಿ. ನೀವು ಹಣವಿಲ್ಲದ ಈ ಕ್ಷಣದಲ್ಲಿ ಸಂತೋಷವಾಗಿರಲು, ಈ ಕ್ಷಣದಲ್ಲಿ ಉತ್ತಮ ಅನುಭವ ಪಡೆಯಲು ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. ಏಕೆಂದರೆ ಆ ಮಹಾನ್ ಭಾವನೆಯು ಹಣದೊಂದಿಗೆ ಬರುವ ಭಾವನೆಯಾಗಿದೆ. ಹಣವು ಸಂತೋಷವನ್ನು ತರುವುದಿಲ್ಲ, ಆದರೆ ಸಂತೋಷವು ಹಣವನ್ನು ತರುತ್ತದೆ. ನೀವು ಮಾತನಾಡುವ ಪ್ರತಿಯೊಂದು ಪದಕ್ಕೂ ಒಂದು ಆವರ್ತನವಿದೆ ಮತ್ತು ನೀವು ಅವುಗಳನ್ನು ಮಾತನಾಡಿದ ತಕ್ಷಣ ಅವು ಬ್ರಹ್ಮಾಂಡದಲ್ಲಿ ಬಿಡುಗಡೆಯಾಗುತ್ತವೆ. ಆಕರ್ಷಣೆಯ ನಿಯಮವು ಎಲ್ಲಾ ಆವರ್ತನಗಳಿಗೆ ಪ್ರತಿಕ್ರಿಯಿಸುತ್ತದೆ, ಆದ್ದರಿಂದ ನೀವು ಮಾತನಾಡುವ ಪದಗಳಿಗೆ ಅದು ಪ್ರತಿಕ್ರಿಯಿಸುತ್ತದೆ. ನೀವು ನೋವಿನ ಮತ್ತು ಭಯಾನಕದಂತಹ ಪ್ರಬಲವಾದ ಪದಗಳನ್ನು ಬಳಸಿದಾಗ ನೀವು ಬ್ರಹ್ಮಾಂಡಕ್ಕೆ ಒಂದು ಬಲವಾದ ಆವರ್ತನವನ್ನು ಕಳುಹಿಸುತ್ತಿದ್ದೀರಿ ಮತ್ತು ಆಕರ್ಷಣೆಯ ನಿಯಮವು ಪ್ರತಿಕ್ರಿಯಿಸಲೇಬೇಕು. ಇದರಿಂದ ಆ ಆವರ್ತನವು ನಿಮ್ಮ ಬಳಿಗೆ ಬರಲು ಸಾಧ್ಯವಾಗುತ್ತದೆ. ಈ ನಿಯಮವು ವೈಯಕ್ತಿಕವಲ್ಲ ಮತ್ತು ಅದು ನಿಮ್ಮ ಆವರ್ತನಕ್ಕೆ ಸರಳವಾಗಿ ಹೊಂದಿಕೆಯಾಗುತ್ತದೆ. ಆದ್ದರಿಂದ ನೀವು ಬಯಸುವ ವಿಷಯಗಳ ಬಗ್ಗೆ ಪ್ರಬಲವಾಗಿ ಮಾತನಾಡದಿರುವುದು ಮತ್ತು ನೀವು ಬಯಸದ ವಿಷಯಗಳಿಗಾಗಿ ಪ್ರಬಲವಾದ ಪದಗಳನ್ನು ಬಳಸದಿರುವುದು ಎಷ್ಟು ಮುಖ್ಯ ಎಂದು ನೀವು ನೋಡಬಹುದು. ಈ ಭಾವನೆಯನ್ನು ನಿಮ್ಮೊಳಗೆ ನಿರ್ಮಿಸಿಕೊಳ್ಳಿ ಮತ್ತು ನೀವು ಬಯಸುವ ವಿಷಯವು ಈಗಾಗಲೇ ನಿಮ್ಮ ಬಳಿ ಇದೆ ಎಂದು ಭಾವಿಸುತ್ತಾ ಇರಿ. ಈ ಭಾವನೆಯನ್ನು ನೀವು ಅಭ್ಯಾಸ ಮಾಡಿದಾಗ ಅದು ಇನ್ನಷ್ಟು ಬಲಗೊಳ್ಳುತ್ತದೆ.
ನೀವು ಬಯಸುವ ವಿಷಯವು ಈಗಾಗಲೇ ನಿಮ್ಮ ಬಳಿ ಇದೆ ಎಂದು ನೀವು ಭಾವಿಸಲು ಪ್ರಾರಂಭಿಸುತ್ತೀರಿ. ನೀವು ಹೀಗೆ ಮಾಡಿದಾಗ ಆಕರ್ಷಣೆಯ ನಿಯಮವು ಖಂಡಿತವಾಗಿಯೂ ಪ್ರತಿಕ್ರಿಯಿಸುತ್ತದೆ. ಆತ್ಮಜ್ಞಾನ ಮತ್ತು ಮಾಸ್ಟರ್ ಆಗುವ ದಾರಿ. ಮಾನವರು ಯಾವ ವಿಷಯವನ್ನು ಮಾಡಲು ಕೈಗೊಂಡಿದ್ದಾರೋ ಅದರಲ್ಲಿ ಅವರು ಎಂದಿಗೂ ವಿಫಲರಾಗಿಲ್ಲ, ಮತ್ತು ನಿಮ್ಮ ವಿಷಯದಲ್ಲಿಯೂ ಹಾಗೆಯೇ ಆಗುತ್ತದೆ. ಆಕರ್ಷಣೆಯ ನಿಯಮದಲ್ಲಿ ನಿಮ್ಮ ಪ್ರಗತಿಯು ನಿಮಗೆ ಯಾವ ವಿಷಯಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯುವುದು ಮತ್ತು ಅದನ್ನು ಅಭ್ಯಾಸ ಮಾಡುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ವಿಷಯಗಳಿಂದ ನೀವು ಏನು ಯೋಚಿಸುತ್ತಿದ್ದೀರಿ ಎಂಬುದನ್ನು ಪ್ರತಿದಿನವೂ ನೀವು ನೋಡಬಹುದು. ನಿಮ್ಮ ಇಡೀ ಪ್ರಪಂಚವು ಒಂದು ಚಲನಚಿತ್ರದಂತೆ ನೀವು ಹೇಗೆ ನಡೆಯುತ್ತಿದ್ದೀರಿ ಎಂಬುದನ್ನು ಅದು ನಿಮಗೆ ತೋರಿಸುತ್ತಿದೆ. ನೀವು ಕತ್ತಲೆಯಲ್ಲಿಲ್ಲ, ನಿಮಗೆ ಪ್ರತಿಕ್ರಿಯೆ ಸಿಗುತ್ತಿದೆ. ಪ್ರತಿಕ್ರಿಯೆಯಿಂದ ಕಲಿಯಿರಿ. ನಿಮಗೆ ವಿಷಯಗಳು ಸುಲಭವಾಗಿ ಸಿಕ್ಕಿರುವುದನ್ನು ನೋಡಿ ಮತ್ತು ಅದನ್ನು ಸುಲಭವಾಗಿ ಪಡೆಯಲು ನೀವು ಏನು ಮಾಡಿದ್ದೀರಿ ಎಂದು ಯೋಚಿಸಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಮತ್ತು ನೀವು ಆಕರ್ಷಣೆಯ ನಿಯಮದ ಮಾಸ್ಟರ್ ಆಗುತ್ತೀರಿ. ಸಂತೋಷವು ನಮ್ಮ ಸಹಜ ಸ್ಥಿತಿ. ನಕಾರಾತ್ಮಕ ಆಲೋಚನೆಗಳನ್ನು ಯೋಚಿಸಲು, ನಕಾರಾತ್ಮಕವಾಗಿ ಮಾತನಾಡಲು ಮತ್ತು ದುಃಖಿತರಾಗಿರಲು ಬಹಳಷ್ಟು ಶಕ್ತಿ ಬೇಕಾಗುತ್ತದೆ. ಸುಲಭವಾದ ಮಾರ್ಗವೆಂದರೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳು. ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳಿ. ಸಾವಿರಾರು ವರ್ಷಗಳ ಹಿಂದೆ ಮಹಾನ್ ಜ್ಞಾನಿಗಳು ನಮಗೆ ಕೃತಜ್ಞತೆಯ ಸತ್ಯವನ್ನು ನೀಡಿದ್ದಾರೆ. ಪ್ರತಿಯೊಬ್ಬ ಮಹಾತ್ಮನು ಧನ್ಯವಾದ ಹೇಳುವ ಬಗ್ಗೆ ಮಾತನಾಡುತ್ತಾನೆ. ಪ್ರಪಂಚದ ಎಲ್ಲಾ ಸಂತರು ಮತ್ತು ಋಷಿ ಮುನಿಗಳು ತಮ್ಮ ಬೋಧನೆಗಳಲ್ಲಿ ಕೃತಜ್ಞತೆಯನ್ನು ಬಳಸಿದ್ದಾರೆ. ಇಲ್ಲಿಯವರೆಗೂ ಇದ್ದ ಎಲ್ಲಾ ಮಹಾನ್ ಜನರು ಕೃತಜ್ಞತೆಯೊಂದಿಗೆ ಬದುಕುವ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಮತ್ತು ತಮ್ಮ ಉದಾಹರಣೆಗಳ ಮೂಲಕ ಅವರು ಇತಿಹಾಸದ ಬೆಳಕಾಗಿದ್ದಾರೆ. ಐನ್ಸ್ಟೈನ್ ಪ್ರತಿದಿನವೂ ನೂರಾರು ಬಾರಿ ಧನ್ಯವಾದಗಳನ್ನು ಏಕೆ ಹೇಳುತ್ತಿದ್ದರು ಎಂದು ನೀವು ಊಹಿಸಬಲ್ಲಿರಾ? ಮನಸ್ಸಿನ ಸ್ಥಿತಿ ಮತ್ತು ದೃಢೀಕರಣದ ಪಾತ್ರ. ಆಕರ್ಷಣೆಯ ನಿಯಮವು ಒಂದು ದೊಡ್ಡ ಫೋಟೋಕಾಪಿ ಯಂತ್ರದಂತೆ ನೀವು ಏನು ಯೋಚಿಸುತ್ತಿದ್ದೀರಿ ಮತ್ತು ಅನುಭವಿಸುತ್ತಿದ್ದೀರಿ ಎಂಬುದನ್ನೇ ಅದು ನಿಮಗೆ ಮತ್ತೊಮ್ಮೆ ನೀಡುತ್ತಿದೆ. ನಿಮ್ಮ ಜೀವನದಲ್ಲಿ ನೀವು ಬಯಸದ ವಿಷಯಗಳು ಬರುತ್ತಿದ್ದರೆ, ನೀವು ಹೆಚ್ಚು ಸಮಯ ಯೋಚಿಸುತ್ತಿರುವ ಆಲೋಚನೆಗಳ ಬಗ್ಗೆ ನಿಮಗೆ ಅರಿವಿಲ್ಲದಿರಬಹುದು. ನಿಮ್ಮ ಭಾವನೆಗಳ ಬಗ್ಗೆ ಜಾಗರೂಕರಾಗಿರಿ. ಇದರಿಂದ ನೀವು ಉತ್ತಮ ಅನುಭವವನ್ನು ಪಡೆಯದಿದ್ದಾಗ ನೀವು ನಿಲ್ಲಿಸಿ ಮತ್ತು ನಿಮ್ಮ ಭಾವನೆಗಳ ವಿಧಾನವನ್ನು ಬದಲಾಯಿಸಬಹುದು. ಮತ್ತು ನೀವು ಇದನ್ನು ಹೇಗೆ ಮಾಡಬಹುದು? ನಿಮಗೆ ಉತ್ತಮ ಅನುಭವ ನೀಡುವ ಆಲೋಚನೆಗಳನ್ನು ಯೋಚಿಸುವ ಮೂಲಕ. ಒಳ್ಳೆಯ ಆಲೋಚನೆಗಳನ್ನು ಯೋಚಿಸುವ ಮೂಲಕ ನೀವು ಕೆಟ್ಟದ್ದನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ, ಏಕೆಂದರೆ ನಿಮ್ಮ ಆಲೋಚನೆಗಳ ಫಲಿತಾಂಶವೇ ನಿಮ್ಮ ಭಾವನೆಗಳು. ದೃಢೀಕರಣಗಳು, ಅಫರ್ಮೇಷನ್ಸ್ ಅವುಗಳನ್ನು ಹೇಳುವಾಗ ನೀವು ಅವುಗಳನ್ನು ಎಷ್ಟು ನಂಬುತ್ತೀರಿ ಎಂಬುದರ ಮೇಲೆ ಅವುಗಳ ಶಕ್ತಿ ಅವಲಂಬಿಸಿರುತ್ತದೆ. ಒಂದು ವೇಳೆ ನಂಬಿಕೆ ಇಲ್ಲದಿದ್ದರೆ, ದೃಢೀಕರಣಗಳು ಕೇವಲ ಶಕ್ತಿಯಿಲ್ಲದ ಪದಗಳಾಗಿವೆ, ಮತ್ತು ವಿಶ್ವಾಸವು ನಿಮ್ಮ ಪದಗಳಿಗೆ ಶಕ್ತಿಯನ್ನು ನೀಡುತ್ತದೆ. ನೀವು ನಿಮ್ಮ ಮಾತುಗಳನ್ನು ನಂಬಿದಾಗ ನೀವು ಅದನ್ನು ಸೃಷ್ಟಿಸುತ್ತೀರಿ. ದಿನದಲ್ಲಿ ನಿಮಗೆ ನೆನಪಾದಾಗಲೆಲ್ಲ ನಾನು ಕ್ಷಮೆಯಾಚಿಸುತ್ತೇನೆ, ಐ ಆಮ್ ಸಾರಿ ಎಂದು ಹೇಳಿ. ನಿಮಗೆ ಇಷ್ಟವಾದರೆ ಇದನ್ನು ದಿನಕ್ಕೆ ನೂರಾರು ಬಾರಿ ಹೇಳಿ. ಇದನ್ನು ನಿಧಾನವಾಗಿ ಪದೇ ಪದೇ ಹೇಳಿ. ಪ್ರತಿ ಪದದ ಮೇಲೆ ಸಮಾನ ಒತ್ತು ನೀಡಿ. ನಾನು ಕ್ಷಮೆಯಾಚಿಸುತ್ತೇನೆ. ನೀವು ಮಾತನಾಡುವ ಪದಗಳ ಅರ್ಥವನ್ನು ಅನುಭವಿಸಿ ಮತ್ತು ಸಾಧ್ಯವಾದಷ್ಟು ಆಳವಾಗಿ ನಿಮ್ಮೊಳಗೆ ಅನುಭವಿಸಿ. ಪ್ರತಿದಿನ ಆ ಭಾವನೆಯನ್ನು ಹೆಚ್ಚಿಸುತ್ತಾ ಹೋಗಿ. ಬಾಹ್ಯ ಪರಿಸ್ಥಿತಿಯ ಮೇಲೆ ಇದನ್ನು ಮಾಡುವ ಬದಲು ನಿಮ್ಮೊಳಗೆ ಅದನ್ನು ಹೆಚ್ಚು ಹೆಚ್ಚು ಅನುಭವಿಸಿ ಮತ್ತು ನೀವು ಬಾಹ್ಯ ಪರಿಸ್ಥಿತಿಯನ್ನು ಬದಲಾಯಿಸುತ್ತೀರಿ. ನೀವು ತಿಳಿದಿರುವ ಎಲ್ಲಾ ಜನರ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಬರೆಯಿರಿ. ನೀವು ಮೆಚ್ಚುವ ಎಲ್ಲಾ ವಿಷಯಗಳ ಒಂದು ದೊಡ್ಡ ಪಟ್ಟಿಯನ್ನು ಮಾಡಿ. ನೀವು ಎಲ್ಲಿಗೆ ಹೋದರೂ ಜನರನ್ನು ಹೊಗಳಿ. ನೀವು ನೋಡುವ ಪ್ರತಿಯೊಂದು ವಿಷಯವನ್ನು ಮೆಚ್ಚಿಕೊಳ್ಳಿ. ನೀವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಆಯಸ್ಕಾಂತವಾಗಿರಿ. ಇದರಿಂದ ನಿಮ್ಮನ್ನು ನೋಡಿದ ತಕ್ಷಣ ಅವರ ಹೃದಯಕ್ಕೆ ಸಂತೋಷವಾಗುತ್ತದೆ. ಪ್ರತಿ ತಿರುವಿನಲ್ಲಿಯೂ ಧನ್ಯವಾದ ಹೇಳಿ. ಮೆಚ್ಚುಗೆ ಮತ್ತು ಕೃತಜ್ಞತೆಯನ್ನು ಆರಿಸಿ ಮಾತನಾಡಿ ಮತ್ತು ಉಸಿರಾಡಿ. ನೀವು ಇದನ್ನು ಮಾಡಿದಾಗ ನಿಮ್ಮ ಬಾಹ್ಯ ಜಗತ್ತು ನಿಮ್ಮ ಆಂತರಿಕ ಬದಲಾವಣೆಯ ಸ್ಥಿತಿಯನ್ನು ಗೌರವಿಸುತ್ತದೆ. ಲೋಪವಿಲ್ಲದ ನಿಯಮ ಮತ್ತು ಸಹಕಾರದ ಮಹತ್ವ. ಆಕರ್ಷಣೆಯ ನಿಯಮವು ಲೋಪವಿಲ್ಲದ ನಿಯಮ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತಾನು ಕೇಳುತ್ತಿರುವುದನ್ನು ಪಡೆಯುತ್ತಿದ್ದಾನೆ. ಅನೇಕ ಬಾರಿ ಆ ವಿಷಯವನ್ನು ಕೇಳುತ್ತಿದ್ದೇನೆ ಎಂದು ಆ ವ್ಯಕ್ತಿಗೆ ತಿಳಿದಿರುವುದಿಲ್ಲ. ಇದು ಈ ನಿಯಮದ ಸೌಂದರ್ಯವಾಗಿದೆ. ಇದು ತುಂಬಾ ಅದ್ಭುತವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಅನುಭವಿಸಲು ನಮಗೆ ಅನುಮತಿಸಲು ಎಲ್ಲಾ ಸಮಯದಲ್ಲೂ ಕಾರ್ಯನಿರ್ವಹಿಸುತ್ತಿರುತ್ತದೆ. ನಿಯಮವು ಎಂದಿಗೂ ಬದಲಾಗುವುದಿಲ್ಲ. ನಾವು ನಿಯಮದೊಂದಿಗೆ ಹೇಗೆ ಸಾಮರಸ್ಯದಲ್ಲಿರಬೇಕು ಎಂಬುದನ್ನು ಕಲಿಯಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ದೊಡ್ಡ ಹೆಜ್ಜೆ ಎಂದರೆ ನೀವು ನಿಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಮಾಡಬಹುದು. ಆದರೆ ಇದನ್ನು ಮಾಡಲು ಒಂದೇ ಒಂದು ಮಾರ್ಗವಿದೆ. ಮೊದಲು ನಿಮ್ಮೊಳಗೆ ಅದನ್ನು ಸೃಷ್ಟಿಸುವುದು. ಬೇರೆ ಯಾವುದೇ ಮಾರ್ಗವಿಲ್ಲ. ನೀವ್ಯಾರು ಮತ್ತು ನಿಮ್ಮ ಜೀವನವೇನು? ಇವೆಲ್ಲವೂ ನಿಮ್ಮ ಆಂತರಿಕತೆಯ ಪ್ರತಿಫಲನ.
ನೀವು ಎದುರಿಸುತ್ತಿರುವ ಸಮಸ್ಯೆಯ ಮೇಲೆ ಬೇರೊಬ್ಬರೊಂದಿಗೆ ಗಮನ ಕೇಂದ್ರೀಕರಿಸಿದಾಗ ನೀವು ಅವರಿಗೂ ಅಥವಾ ನಿಮಗೂ ಸಹಾಯ ಮಾಡುತ್ತಿಲ್ಲ. ನೀವಿಬ್ಬರೂ ಸಮಸ್ಯೆಯ ಮೇಲೆ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದೀರಿ ಮತ್ತು ನೀವಿಬ್ಬರೂ ಆ ಸಮಸ್ಯೆಯನ್ನೇ ಮತ್ತಷ್ಟು ಆಕರ್ಷಿಸುತ್ತಿದ್ದೀರಿ. ಇದನ್ನು ತಿಳಿದ ನಂತರ ನೀವು ಮತ್ತು ಇನ್ನೊಬ್ಬ ವ್ಯಕ್ತಿ ಇಬ್ಬರೂ ನೀವು ಬಯಸುವ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುವುದು ಬಹಳ ಮುಖ್ಯ. ಸಮಸ್ಯೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಅವರು ಬಯಸುವ ವಿಷಯಗಳ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸಿ, ಅವರು ಬೇಡವಾದ ಸಮಸ್ಯೆಗಳ ಬಗ್ಗೆ ಅಲ್ಲ. ಸಮಸ್ಯೆಗಳು ಏಕೆ ಬಂದವು ಎಂದರೆ ಆ ವ್ಯಕ್ತಿಯು ತನಗೆ ಬೇಡವಾದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದ ಅಥವಾ ಯೋಚಿಸುತ್ತಿದ್ದ. ಆದ್ದರಿಂದ ಈ ಪ್ರವಾಹವನ್ನು ನಿಲ್ಲಿಸುವುದು ಬಹಳ ಮುಖ್ಯ. ನಿಮ್ಮ ಸುತ್ತಮುತ್ತಲಿನ ಜನರನ್ನು ಅವರು ಬಯಸುವ ವಿಷಯಗಳ ಬಗ್ಗೆ ಮಾತನಾಡಲು ಪ್ರೋತ್ಸಾಹಿಸುವ ಮೂಲಕ ಅವರಿಗೆ ಸಹಾಯ ಮಾಡಿ. ಇದು ಯಾವಾಗಲೂ ಪರಿಹಾರವಾಗಿದೆ. ನಿಜವಾದ ಸ್ವಭಾವ ಮತ್ತು ಹೃದಯದ ಗಮನ. ನಕಾರಾತ್ಮಕ ಆಲೋಚನೆಗಳು ನಿಮ್ಮ ನಿಜವಾದ ಮನಸ್ಥಿತಿ ಅಲ್ಲ. ನಿಮ್ಮ ನಿಜವಾದ ಸ್ವಭಾವವು ಸಂಪೂರ್ಣವಾಗಿ ಒಳ್ಳೆಯದಾಗಿದೆ. ಆದ್ದರಿಂದ ಒಂದು ವೇಳೆ ನಕಾರಾತ್ಮಕ ಆಲೋಚನೆ ಬಂದರೂ ಸಹ, ಈ ಆಲೋಚನೆಗಳು ನನ್ನದಲ್ಲ ಮತ್ತು ಇವು ನನಗೆ ಸೇರಿಲ್ಲ. ನಾನು ಸಂಪೂರ್ಣವಾಗಿ ಒಳ್ಳೆಯವನು ಮತ್ತು ನನಗಾಗಿ ಮತ್ತು ಎಲ್ಲರಿಗಾಗಿ ಒಳ್ಳೆಯ ಆಲೋಚನೆಗಳಿವೆ ಎಂದು ನಿಮಗೆ ನೀವೇ ಹೇಳಿ. ಈಗ ನೀವು ಸತ್ಯವನ್ನು ಮಾತನಾಡುತ್ತಿದ್ದೀರಿ. ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಲು ಇರುವ ಒಂದು ವಿಧಾನವಿದೆ. ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಮೇಲೆ ಕೇಂದ್ರೀಕರಿಸಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಹೃದಯದ ಮೇಲೆ ಗಮನ ಕೇಂದ್ರೀಕರಿಸಿ. ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಅನುಭವಿಸಲು ಸಂಪೂರ್ಣವಾಗಿ ಕೇಂದ್ರೀಕರಿಸಿ. ನಿಮ್ಮ ಹೃದಯದ ಮೇಲೆ ಗಮನ ಕೇಂದ್ರೀಕರಿಸುವುದನ್ನು ಮುಂದುವರಿಸಿ ಮತ್ತು ಉಸಿರಾಟವನ್ನು ಹೊರಹಾಕಿ ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಅನುಭವಿಸುತ್ತಾ 7 ಬಾರಿ ಪುನರಾವರ್ತಿಸಿ. ನೀವು ಇದನ್ನು ಸರಿಯಾಗಿ ಮಾಡಿದಾಗ ನಿಮ್ಮ ಮನಸ್ಸು ಮತ್ತು ಇಡೀ ದೇಹದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ನೋಡುತ್ತೀರಿ. ನೀವು ಹೆಚ್ಚು ಶಾಂತರಾಗುತ್ತೀರಿ, ನೀವು ಹೆಚ್ಚು ಹಗುರವಾಗುತ್ತೀರಿ ಮತ್ತು ನೀವು ಆ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಿರುತ್ತೀರಿ. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ಒಟ್ಟಾಗಿ ಆಕರ್ಷಣೆಯ ನಿಯಮವನ್ನು ಸೃಷ್ಟಿಸುತ್ತವೆ ಎಂಬುದನ್ನು ನೆನಪಿಡುವುದು ಮುಖ್ಯ ಮತ್ತು ನೀವು ಅವುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ನಿಮ್ಮ ಭಾವನೆಗಳು ನಿಮ್ಮ ಪ್ರಸ್ತುತ ಆವರ್ತನದ ಸಾರಾಂಶವನ್ನು ನಿಮಗೆ ಹೇಳುತ್ತಿವೆ ಎಂಬುದನ್ನು ಸಹ ನೆನಪಿಡಿ ಮತ್ತು ಈ ಕ್ಷಣದಲ್ಲಿ ನೀವು ಏನು ಸೃಷ್ಟಿಸುತ್ತಿದ್ದೀರಿ ಎಂಬುದನ್ನು ಸಹ ಅವು ಹೇಳುತ್ತಿವೆ. ಹಾಗಾದರೆ ನೀವು ಈಗ ಹೇಗಿದ್ದೀರಿ? ನೀವು ಇನ್ನಷ್ಟು ಉತ್ತಮ ಅನುಭವ ಪಡೆಯಲು ಸಾಧ್ಯವೇ? ಹಾಗಿದ್ದರೆ ಈ ಕ್ಷಣದಲ್ಲಿ ಉತ್ತಮ ಅನುಭವ ಪಡೆಯಲು ನೀವು ಏನು ಮಾಡಬಹುದು ಅದನ್ನು ಮಾಡಿ. ಕ್ರಿಯೆಗಳು, ಬೆಂಬಲ ಮತ್ತು ಆಲೋಚನೆಗಳ ನಿಯಂತ್ರಣ. ಪ್ರಯಾಣ ಮಾಡುವ ಮೊದಲು ಬ್ರಹ್ಮಾಂಡದ ಶಕ್ತಿಯನ್ನು ಬಳಸಿ. ಹೊರಡುವ ಮೊದಲು ಸಂಚಾರ ದಟ್ಟಣೆ ಇರುವುದಿಲ್ಲ ಎಂದು ಉದ್ದೇಶಿಸಿ. ನೀವು ವಿಶ್ರಾಂತಿ ಮತ್ತು ಸಂತೋಷದಿಂದ ಇರುತ್ತೀರಿ ಮತ್ತು ನೀವು ಸರಿಯಾದ ಸಮಯಕ್ಕೆ ತಲುಪುತ್ತೀರಿ. ನಿಮ್ಮ ಜೀವನದಲ್ಲಿ ಸರಿಯಾದ ಕ್ರಿಯೆಗಳನ್ನು ಮಾಡುವುದು ಆಕರ್ಷಣೆಯ ನಿಯಮವನ್ನು ಜೀವಿಸಿದಂತೆ. ನಿಮ್ಮ ವ್ಯವಹಾರ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಯಾವಾಗಲೂ ಸರಿಯಾದ ಕ್ರಿಯೆಗಳನ್ನು ಮಾಡುತ್ತೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಹೆಚ್ಚು ಹಣ ಸಿಕ್ಕರೆ ನೀವು ಯಾವಾಗಲೂ ಅದಕ್ಕಿಂತ ಹೆಚ್ಚು ಮೌಲ್ಯವನ್ನು ಮರಳಿ ನೀಡಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಯಾವಾಗಲೂ ಸಿಕ್ಕಿದ್ದಕ್ಕಿಂತ ಹೆಚ್ಚಿನದನ್ನು ಮರಳಿ ನೀಡಿ. ಒಂದು ವೇಳೆ ನಿಮಗೆ ಅಗತ್ಯವಿದ್ದಾಗ ಇತರರಿಂದ ಬೆಂಬಲ ಸಿಕ್ಕಿದ್ದರೆ ಮತ್ತು ನಂತರ ಯಾರಾದರೂ ನಿಮ್ಮನ್ನು ಬೆಂಬಲಕ್ಕಾಗಿ ಕೇಳಿದರೆ ನಿಮಗೆ ಸಿಕ್ಕಿದ ಬೆಂಬಲವನ್ನು ಖಂಡಿತವಾಗಿಯೂ ಹಂಚಿಕೊಳ್ಳಿ. ಎಲ್ಲಾ ಬೆಂಬಲವೂ ಬ್ರಹ್ಮಾಂಡದ ಮೂಲಕ ನಿಮಗೆ ಬರುತ್ತದೆ ಮತ್ತು ನೀವು ಬೆಂಬಲವನ್ನು ನೀಡಿದಾಗ ನೀವು ಅದನ್ನು ಬ್ರಹ್ಮಾಂಡಕ್ಕೆ ಹಿಂದಿರುಗಿಸುತ್ತಿದ್ದೀರಿ. ಇದನ್ನು ಸರಿಯಾಗಿ ಜೀವಿಸುವುದು ಎನ್ನುತ್ತಾರೆ ಮತ್ತು ಇದು ಆಕರ್ಷಣೆಯ ನಿಯಮವನ್ನು ಜೀವಿಸುವುದು ಕೂಡ ಆಗಿದೆ. ನಿಮ್ಮ ಜೀವನವು ನಿಮ್ಮ ಕೈಯಲ್ಲಿದೆ, ಆದರೆ ನಿಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಕಲಿಯಬೇಕು. ನಿಮ್ಮ ಭಯಗಳು, ಸ್ಪಷ್ಟೀಕರಣದ ಕೊರತೆಗಳು ಮತ್ತು ಸಂದೇಹಗಳು ಇವೆಲ್ಲವೂ ನಿಮ್ಮ ಮನಸ್ಸು ನಿಮ್ಮ ಮೇಲೆ ಆಳ್ವಿಕೆ ನಡೆಸುತ್ತಿರುವುದರಿಂದ ಇರುವ ಸಮಸ್ಯೆಗಳು. ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣವನ್ನು ತೆಗೆದುಕೊಂಡಿದೆ ಮತ್ತು ನೀವು ನಿಮ್ಮ ಅನಿಯಂತ್ರಿತ ಆಲೋಚನೆಗಳ ಗುಲಾಮರಾಗಿದ್ದೀರಿ. ಆಲೋಚನೆಗಳ ಮಾಸ್ಟರ್ ಮತ್ತು ಸಹಜ ಆನಂದ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಆಲೋಚನೆಗಳ ನಿಯಂತ್ರಣವನ್ನು ತೆಗೆದುಕೊಳ್ಳಿ. ಪ್ರತಿದಿನ ಹಂತ ಹಂತವಾಗಿ ನಿಮ್ಮ ಆಲೋಚನೆಗಳ ಮೇಲೆ ನಿಗಾ ಇರಿಸಿ. ನಕಾರಾತ್ಮಕ ಆಲೋಚನೆ ಬಂದಾಗ ಅದನ್ನು ಹೊರಹಾಕಿ ಮತ್ತು ಬೇರೆ ಯಾವುದೋ ವಿಷಯದ ಬಗ್ಗೆ ಯೋಚಿಸುವ ಮೂಲಕ ನಕಾರಾತ್ಮಕ ಆಲೋಚನೆಯನ್ನು ದೊಡ್ಡದಾಗಿಸಬೇಡಿ. ಸಾಧ್ಯವಾದಷ್ಟು ಹೆಚ್ಚು ಒಳ್ಳೆಯ ಆಲೋಚನೆಗಳನ್ನು ಯೋಚಿಸಿ ಮತ್ತು ಶೀಘ್ರದಲ್ಲೇ ಅವು ತಾವಾಗಿಯೇ ಬರಲು ಪ್ರಾರಂಭಿಸುತ್ತವೆ. ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಲು ಪ್ರತಿದಿನ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಆಲೋಚನೆಗಳನ್ನು ಕೇವಲ ನೋಡಿ. ಆಲೋಚನೆಗಳನ್ನು ನಿರ್ಣಯಿಸಬೇಡಿ, ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಕೇವಲ ವೀಕ್ಷಿಸಿ. ನೀವು ಪ್ರತಿ ಆಲೋಚನೆಯನ್ನು ನೋಡಿದಂತೆ ಅದು ಕಣ್ಮರೆಯಾಗಲು ಪ್ರಾರಂಭಿಸುತ್ತದೆ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿ ಮತ್ತು ನೀವು ಉತ್ತಮ ಮತ್ತು ಉತ್ತಮರಾಗುತ್ತೀರಿ. ನಿಮ್ಮ ಮನಸ್ಸು ಆಲೋಚನೆಗಳಿಲ್ಲದೆ 5 ಸೆಕೆಂಡುಗಳ ಕಾಲ, ನಂತರ 10 ಸೆಕೆಂಡುಗಳ ಕಾಲ ಮತ್ತು ನಂತರ 20 ಸೆಕೆಂಡುಗಳ ಕಾಲ ಇರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ಸ್ಥಿರವಾಗಿರಲು ನೀವು ಆದೇಶ ನೀಡಿದಾಗ ಮತ್ತು ಅದು ನಿಮ್ಮ ಮಾತನ್ನು ಕೇಳಿದಾಗ ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ಸೃಷ್ಟಿಸಲು ನಿಮಗೆ ಎಷ್ಟು ಶಕ್ತಿ ಇರುತ್ತದೆ ಎಂದು ಊಹಿಸಿ.
ನಿಮ್ಮ ಭಾವನೆಗಳು ನಿಮ್ಮ ಆಲೋಚನೆಗಳನ್ನು ಮೇಲ್ವಿಚಾರಣೆ ಮಾಡುತ್ತಿವೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ನಿಮ್ಮ ಆಲೋಚನೆಗಳು ನಿಮಗೆ ಒಳ್ಳೆಯವಾಗಿದೆಯೇ ಅಥವಾ ಒಳ್ಳೆಯದಲ್ಲವೇ ಎಂಬುದನ್ನು ನಿಮ್ಮ ಭಾವನೆಗಳು ನಿಮಗೆ ಹೇಳುತ್ತಿವೆ. ನೀವು ಹೇಗೆ ಅನುಭವಿಸುತ್ತಿದ್ದೀರಿ ಎಂಬುದರ ಬಗ್ಗೆ ನೀವು ಹೆಚ್ಚು ಹೆಚ್ಚು ಪ್ರಜ್ಞಾಪೂರ್ವಕರಾಗಿದ್ದರೆ, ನೀವು ಯೋಚಿಸುತ್ತಿರುವ ಆಲೋಚನೆಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ಪಡೆಯುತ್ತೀರಿ. ನಿಮ್ಮ ಭಾವನೆಗಳು ನಿರಂತರವಾಗಿ ನಿಮಗೆ ಸಂದೇಶಗಳನ್ನು ಕಳುಹಿಸುತ್ತಿವೆ. ನಿಮ್ಮೊಳಗಿನ ಧ್ವನಿಯನ್ನು ಆಲಿಸಿ. ನೀವು ಮಾಡುವ ಪ್ರತಿಯೊಂದರಲ್ಲೂ ನೀವು ಒಬ್ಬಂಟಿಯಾಗಿಲ್ಲ. ನೀವು ನಿಮ್ಮನ್ನು ಒಬ್ಬಂಟಿ ಎಂದು ಪರಿಗಣಿಸುವವರೆಗೆ ಮಾತ್ರ ನೀವು ಒಬ್ಬಂಟಿ. ಇದು ಯಾರಿಗಾದರೂ ಭಯಾನಕ ಆಲೋಚನೆಯಾಗಿದೆ. ನಿಮ್ಮ ಬಳಿ ಬ್ರಹ್ಮಾಂಡದ ಶಕ್ತಿಯಿದೆ ಎಂದು ನೀವು ತಿಳಿದುಕೊಂಡಾಗ, ಅದು ನಿಮ್ಮ ಪ್ರತಿಯೊಂದು ಆಲೋಚನೆಗೂ ಪ್ರತಿಕ್ರಿಯಿಸುತ್ತಿದೆ ಮತ್ತು ಎಲ್ಲವನ್ನೂ ಸಾಧಿಸಲು ನಿಮಗೆ ಸಹಾಯ ಮಾಡಲು ಕಾಯುತ್ತಿದೆ. ಆಗ ನಿಮ್ಮ ಭಯವು ಕಣ್ಮರೆಯಾಗುತ್ತದೆ. ನಿಮ್ಮ ಬಳಿ ಎಲ್ಲಾ ಶಕ್ತಿಗಳಿಗೆ ಪ್ರವೇಶವಿರುವ ಅತ್ಯಂತ ದೊಡ್ಡ ಪಾಲುದಾರ ಇದ್ದಾನೆ. ಯಾರೂ ಅದರ ದಾರಿಗೆ ಅಡ್ಡ ಬರಲು ಸಾಧ್ಯವಿಲ್ಲ ಮತ್ತು ನೀವು ನಿಮ್ಮ ದೈವಿಕ ಪಾಲುದಾರನಲ್ಲಿ ನಂಬಿಕೆ ಇಡಬೇಕು. ಆನಂದವು ನಮ್ಮ ಸಹಜ ಸ್ಥಿತಿ ಮತ್ತು ಇದು ನಿಮಗೆ ತಿಳಿದಿದೆ, ಏಕೆಂದರೆ ನೀವು ಅದರ ವಿರುದ್ಧ ಸ್ಥಿತಿಯಲ್ಲಿದ್ದಾಗ ನಿಮಗೆ ಕೆಟ್ಟ ಅನುಭವವಾಗುತ್ತದೆ. ಹಾಗಾದರೆ ಆನಂದವು ನಿಮ್ಮ ನಿಜವಾದ ರೂಪವಾಗಿದ್ದರೆ, ನಕಾರಾತ್ಮಕತೆಯನ್ನು ಹಿಡಿದಿಡಲು ಸಹಜವಾಗಿ ಆನಂದದಿಂದ ಇರಲು ಬೇಕಾಗುವ ಶಕ್ತಿಗಿಂತ ಹೆಚ್ಚು ಶಕ್ತಿಯ ಅಗತ್ಯವಿದೆ ಎಂದು ನೀವು ನೋಡಬಹುದು. ನಿದ್ರೆಯ ಮೊದಲು ಸೃಷ್ಟಿ ಮತ್ತು ನಂಬಿಕೆಯ ಭಾಷೆ. ಆಕರ್ಷಣೆಯ ನಿಯಮವನ್ನು ನಿಮ್ಮ ಲಾಭಕ್ಕಾಗಿ ಬಳಸಲು ಇದು ಮತ್ತೊಂದು ಸುಲಭವಾದ ಮಾರ್ಗವಾಗಿದೆ. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ದಿನದ ಒಳ್ಳೆಯ ಕ್ಷಣಗಳನ್ನು ಮತ್ತೆ ಪ್ಲೇ ಮಾಡಿ ಮತ್ತು ಪ್ರತಿಯೊಂದಕ್ಕೂ ನಿಮ್ಮ ಹೃದಯದಿಂದ ಧನ್ಯವಾದ ಹೇಳಿ. ಮುಂದಿನ ದಿನದ ಬಗ್ಗೆಯೂ ಯೋಚಿಸಿ ಮತ್ತು ಅದು ಅದ್ಭುತವಾಗಿರುತ್ತದೆ ಎಂದು ಊಹಿಸಿ. ಅದು ಪ್ರೀತಿ ಮತ್ತು ಆನಂದದಿಂದ ತುಂಬಿರುತ್ತದೆ ಮತ್ತು ಎಲ್ಲ ಒಳ್ಳೆಯದು ನಿಮ್ಮ ಬಳಿಗೆ ಬರುತ್ತಿದೆ ಎಂದು ಊಹಿಸಿ. ಅದು ನಿಮ್ಮ ಜೀವನದ ಅತ್ಯುತ್ತಮ ದಿನವಾಗಲಿದೆ ಎಂದು ಊಹಿಸಿ. ನೀವು ಬೆಳಿಗ್ಗೆ ಎದ್ದಾಗ ಹಾಸಿಗೆಯಿಂದ ಹೊರಬರುವ ಮೊದಲು ನೀವು ಊಹಿಸಿದ್ದನ್ನು ಮತ್ತೊಮ್ಮೆ ಹೇಳಿ ಮತ್ತು ನೀವು ಎಲ್ಲವನ್ನೂ ಈಗಾಗಲೇ ಪಡೆದಂತೆ ಧನ್ಯವಾದ ಹೇಳಿ. ಒಂದು ವೇಳೆ ಇಫ್ ಎಂಬ ಪದವು ಅನುಮಾನದ ಶಕ್ತಿಯ ಆವರ್ತನವನ್ನು ಹೊಂದಿದೆ. ನಿಮ್ಮ ಮನಸ್ಸಿನ ಇಷ್ಟದ ವಿಷಯದ ಬಗ್ಗೆ ನೀವು ಯೋಚಿಸುವಾಗ ಅಥವಾ ಮಾತನಾಡುವಾಗ ನಿಮ್ಮ ಭಾಷೆಯಿಂದ ಒಂದು ವೇಳೆ ಎಂಬ ಪದವನ್ನು ತೆಗೆದುಹಾಕಿ. ನೀವು ಒಂದು ವೇಳೆ ಎಂಬ ಪದವನ್ನು ಬಳಸಿದಾಗ ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ಈಗಾಗಲೇ ನಿಮ್ಮ ಬಳಿ ಇದೆ ಎಂದು ನೀವು ನಂಬುವುದಿಲ್ಲ ಎಂಬುದನ್ನು ನೀವು ನೋಡಬಹುದು. ನೀವು ಒಂದು ವೇಳೆ ಎಂಬ ಪದದೊಂದಿಗೆ ಸಂದೇಹ ಪಡುತ್ತಿದ್ದರೆ, ಆಕರ್ಷಣೆಯ ನಿಯಮವು ನಿಮಗೆ ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ನೀಡುವುದಿಲ್ಲ. ನೀವು ಬಯಸುವ ವಿಷಯದ ಬಗ್ಗೆ ಯೋಚಿಸುವಾಗ ಅಥವಾ ಮಾತನಾಡುವಾಗ ಕೇವಲ ಯಾವಾಗ ವೆನ್ ಎಂಬ ಪದವನ್ನು ಬಳಸಿ. ಇದು ಸಂಭವಿಸಿದಾಗ, ನಾನು ಇದನ್ನು ಮಾಡಿದಾಗ, ನಾನು ಅಲ್ಲಿರುವಾಗ, ಅದು ಬಂದಾಗ, ನನ್ನ ಬಳಿ ಅದು ಇರುವಾಗ, ಯಾವಾಗ ಯಾವಾಗ ಯಾವಾಗ. ನೀವು ತಿಳಿದಿರಲಿ ಅಥವಾ ಇಲ್ಲದಿರಲಿ, ಇಂದು ನೀವು ಬ್ರಹ್ಮಾಂಡದ ಕ್ಯಾಟಲಾಗ್ನಿಂದ ನಾಳೆಗಾಗಿ ಆರ್ಡರ್ಗಳನ್ನು ನೀಡುತ್ತಿದ್ದೀರಿ. ಇಂದು ನಿಮ್ಮ ಪ್ರಬಲ ಆಲೋಚನೆಗಳು ಮತ್ತು ಭಾವನೆಗಳು ಒಂದು ಆವರ್ತನವನ್ನು ಸೃಷ್ಟಿಸುತ್ತಿವೆ. ಇದು ಸ್ವಯಂಚಾಲಿತವಾಗಿ ನಿಮ್ಮ ನಾಳಿನ ಜೀವನವನ್ನು ಮರುರೂಪಿಸುತ್ತದೆ. ಈಗ ಮತ್ತು ದಿನದ ಉಳಿದ ಭಾಗಕ್ಕೆ ಉತ್ತಮ ಅನುಭವ ಪಡೆಯಿರಿ ಮತ್ತು ನಿಮ್ಮ ನಾಳೆಯನ್ನು ಅದ್ಭುತವಾಗಿ ಸೃಷ್ಟಿಸಿ. ಸಂತೋಷ್ ಮತ್ತು ಬ್ರಹ್ಮಾಂಡದ ಇಮೇಲ್ ವ್ಯವಸ್ಥೆ. ಆಕರ್ಷಣೆಯ ನಿಯಮದ ಮೂಲಕ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲು ನೀವು ಸಹ ಸಂತೋಷವಾಗಿರಬೇಕು. ಇದು ಸರಳವಾದ ಸೂತ್ರವಾಗಿದೆ. ಸಂತೋಷವು ಸಂತೋಷವನ್ನು ಆಕರ್ಷಿಸುತ್ತದೆ. ಜನರು ತಾವು ಏಕೆ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂಬುದಕ್ಕೆ ಸಾಕಷ್ಟು ಕ್ಷಮೆಯನ್ನು ನೀಡುತ್ತಾರೆ. ಸಾಲಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ಸಂಬಂಧಗಳ ಬಗ್ಗೆ ಮತ್ತು ಈ ಸರಳ ಸೂತ್ರವನ್ನು ಏಕೆ ಬಳಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಎಲ್ಲಾ ರೀತಿಯ ಕ್ಷಮೆಯನ್ನು ನೀಡುತ್ತಾರೆ. ಆದರೆ ಸೂತ್ರವು ಹಾಗೆಯೇ ಇದೆ. ನಿಮ್ಮ ಕ್ಷಮೆ ಏನೇ ಇರಲಿ, ನೀವು ಸಂತೋಷವನ್ನು ಅನುಭವಿಸುವವರೆಗೆ ನೀವು ಸಂತೋಷವನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ಆಕರ್ಷಣೆಯ ನಿಯಮವು ನಿಮಗೆ ಹೇಳುತ್ತಿದೆ, ಈಗ ಸಂತೋಷವಾಗಿರಿ ಮತ್ತು ನೀವು ಹಾಗೆ ಮಾಡುತ್ತಿರುವವರೆಗೆ ನಾನು ನಿಮಗೆ ಅನಿಯಮಿತ ಸಂತೋಷವನ್ನು ನೀಡುತ್ತಾ ಇರುತ್ತೇನೆ. ನೀವು ನಿಮ್ಮ ಮನಸ್ಸಿನ ಇಷ್ಟದ ವಿಷಯದ ಇಮೇಲ್ ಅನ್ನು ಬ್ರಹ್ಮಾಂಡಕ್ಕೆ ಬರೆಯುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಸಂತೋಷವಾಗಿರುವಾಗ ಆ ಇಮೇಲ್ ತುಂಬಾ ಸ್ಪಷ್ಟವಾಗಿರುತ್ತದೆ. ನೀವು ಕಳುಹಿಸು ಬಟನ್ ಒತ್ತಿ ಮತ್ತು ನಿಮ್ಮ ವಿನಂತಿಯು ಬ್ರಹ್ಮಾಂಡದ ವ್ಯವಸ್ಥೆಗೆ ಹೋಗಿದೆ ಎಂದು ನಿಮಗೆ ತಿಳಿದಿದೆ. ಬ್ರಹ್ಮಾಂಡದ ಸರ್ವರ್ ಒಂದು ಸ್ವಯಂಚಾಲಿತ ಮತ್ತು ಲೋಪವಿಲ್ಲದ ವ್ಯವಸ್ಥೆ ಎಂದು ನಿಮಗೆ ತಿಳಿದಿದೆ. ಅದರ ಕೆಲಸ ಕೇವಲ ಪ್ರತಿ ಇಮೇಲ್ ವಿನಂತಿಯನ್ನು ಪೂರೈಸುವುದು. ಒಂದು ವೇಳೆ ನೀವು ಚಿಂತಿಸಲು ಪ್ರಾರಂಭಿಸಿದರೆ ಮತ್ತು ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ನಿಮಗೆ ಇನ್ನೂ ಸಿಕ್ಕಿಲ್ಲ ಎಂದು ಉದ್ವಿಗ್ನರಾಗಿದ್ದರೆ, ನೀವು ಬ್ರಹ್ಮಾಂಡಕ್ಕೆ ಇನ್ನೊಂದು ಇಮೇಲ್ ಅನ್ನು ಕಳುಹಿಸಿದ್ದೀರಿ. ಅದು ನಿಮ್ಮ ಆದೇಶವನ್ನು ನಿಲ್ಲಿಸಲು ಹೇಳುತ್ತದೆ ಮತ್ತು ನಂತರ ನೀವು ನಾನು ಕೇಳಿದ ವಿಷಯ ನನಗೆ ಏಕೆ ಸಿಗಲಿಲ್ಲ ಎಂದು ಯೋಚಿಸುತ್ತೀರಿ. ಒಮ್ಮೆ ನೀವು ಕೇಳಿದ ನಂತರ ಬ್ರಹ್ಮಾಂಡದ ಸರ್ವರ್ ಒಂದು ಸ್ವಯಂಚಾಲಿತ ಮತ್ತು ಲೋಪವಿಲ್ಲದ ವ್ಯವಸ್ಥೆ ಎಂದು ನಂಬಿರಿ, ಅದು ಎಂದಿಗೂ ವಿಫಲವಾಗುವುದಿಲ್ಲ. ತದನಂತರ ನಿಮ್ಮ ವಿನಂತಿಯು ಈಡೇರುವ ನಿರೀಕ್ಷೆಯಲ್ಲಿ ಇರಿ. 30 ದಿನಗಳ ದಾನದ ಅಭ್ಯಾಸ.
ಆಕರ್ಷಣೆಯ ನಿಯಮದ ಅತ್ಯಂತ ಶಕ್ತಿಯುತ ಉಪಯೋಗಗಳಲ್ಲಿ ಒಂದು ನೀವು ಬಳಸಬಹುದಾದಂತಹದ್ದು 30 ದಿನಗಳ ದಾನದ ಅಭ್ಯಾಸ. ನಿರಂತರವಾಗಿ 30 ದಿನಗಳವರೆಗೆ ನೀವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ದಾನ ಮಾಡಿ. ಅಪರಿಚಿತರಿಗೆ, ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಎಲ್ಲರಿಗೂ ಆನಂದ, ನಗು, ಪ್ರೀತಿ, ಮೆಚ್ಚುಗೆ ಮತ್ತು ಹೊಗಳಿಕೆಯನ್ನು ನೀಡಿ. ನಿಮ್ಮ ಹೃದಯದಿಂದ ನೀಡಿ. ನಿಮ್ಮ ಹೃದಯದ ಪ್ರತಿಯೊಂದು ಕ್ಷಣದಲ್ಲಿ ನಿಮ್ಮ ಅತ್ಯುತ್ತಮವಾದುದನ್ನು ನೀಡಿ. ಮತ್ತು ಒಳ್ಳೆಯ ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ಪ್ರತಿ ವ್ಯಕ್ತಿಯ ದಿನವನ್ನು ಉತ್ತಮಗೊಳಿಸುವ ಉದ್ದೇಶವನ್ನು ಇಟ್ಟುಕೊಳ್ಳಿ. ನೀವು ನೀಡಲು ಪ್ರಾರಂಭಿಸಿದಾಗ ಅದು ನಿಮಗೆ ವೇಗವಾಗಿ ಹಿಂತಿರುಗುವುದನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಒಮ್ಮೆ ನೀವು ಆಕರ್ಷಣೆಯ ನಿಯಮವನ್ನು ತಿಳಿದುಕೊಂಡರೆ, ನಿಮ್ಮ ಬಗ್ಗೆ ಉತ್ತಮ ವಿಷಯಗಳನ್ನು ತಿಳಿಯಲು ನಿಮ್ಮ ಮಾತುಗಳನ್ನು ಕೇಳಲು ನೀವು ಬಳಸಬಹುದು. ನೀವು ಸತ್ಯದೊಂದಿಗೆ ಏನನ್ನಾದರೂ ಹೇಳಿದಾಗ ನೀವು ನಿಜವಾಗಿಯೂ ನಂಬುವ ಒಂದು ವಿಷಯವಾಗಿದೆ ಎಂದು ನೀವು ಭಾವಿಸಿ, ಮತ್ತು ನೀವು ಅದನ್ನು ನಿಮ್ಮ ಜೀವನದಲ್ಲಿ ಸೃಷ್ಟಿಸುತ್ತಿದ್ದೀರಿ ಎಂದು ನಂಬಿರಿ. ನಿಮ್ಮ ಮಾತುಗಳನ್ನು ಕೇಳುವಾಗ ನೀವು ಬಯಸಿದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸಿದರೆ, ತಕ್ಷಣವೇ ನಿಮ್ಮ ವಾಕ್ಯವನ್ನು ಬದಲಾಯಿಸಿ ನೀವು ಬಯಸುವ ವಿಷಯವನ್ನು ಮಾತನಾಡಿ. ನೀವು ನಿಮ್ಮ ಮಾತುಗಳನ್ನು ಕೇಳಿದಾಗ ನಿಮ್ಮ ಅರಿವಿಲ್ಲದೆ ನೀವು ಏನು ಸೃಷ್ಟಿಸಿದ್ದೀರಿ ಮತ್ತು ಹೇಗೆ ಸೃಷ್ಟಿಸಿದ್ದೀರಿ ಎಂಬುದರ ಬಗ್ಗೆ ನೀವು ಬಹಳಷ್ಟು ಕಲಿಯುತ್ತೀರಿ. ಮತ್ತು ನೀವು ನಿಮ್ಮ ಮಾತುಗಳನ್ನು ಕೇಳಿದಾಗ ಮತ್ತು ಬದಲಾಯಿಸಿದಾಗ ನೀವು ನಿಮ್ಮ ಭವಿಷ್ಯದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದೀರಿ. ನಿರಾಶೆಯನ್ನು ಹೋಗಲಾಡಿಸುವುದು ಮತ್ತು ಆಂತರಿಕ ಶಕ್ತಿ. ನಿರಾಶೆಯ ನಕಾರಾತ್ಮಕ ಭಾವನೆಯು ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ನಿಮ್ಮಿಂದ ದೂರವಿಡುತ್ತದೆ. ನಿರಾಶೆಯನ್ನು ಸಕಾರಾತ್ಮಕ ಭಾವನೆಯಾಗಿ ಬದಲಾಯಿಸಲು ನಿಮ್ಮ ಮನಸ್ಸಿನ ಇಷ್ಟದ ವಿಷಯ ಬಂದಾಗ ನಾನು ತುಂಬಾ ಸಂತೋಷ ಮತ್ತು ಕೃತಜ್ಞನಾಗುತ್ತೇನೆ ಎಂದು ಯೋಚಿಸಲು ಮತ್ತು ಮಾತನಾಡಲು ಪ್ರಾರಂಭಿಸಿ. ಇದು ನಿಮ್ಮನ್ನು ನಂಬುವಂತೆ ಮಾಡುವ ಒಂದು ಉತ್ತಮ ಮಾರ್ಗವಾಗಿದೆ ಮತ್ತು ವಿಶ್ವಾಸವೇ ನೀವು ತಲುಪಲು ಬಯಸುವ ಗುರಿಯಾಗಿದೆ. ನಿಮ್ಮ ಆಲೋಚನೆಗಳ ಮೂಲಕ ನೀವು ಆ ಶಕ್ತಿಯನ್ನು ನೀಡುವವರೆಗೆ ಯಾವುದೇ ಬಾಹ್ಯ ಶಕ್ತಿಯು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಮಹಾನ್ ಶಕ್ತಿ ನಿಮ್ಮೊಳಗೆ ಇದೆ. ನಿಮ್ಮೊಳಗಿನ ಶಕ್ತಿಯನ್ನು ಬಳಸಿ ಮತ್ತು ನಿಮ್ಮ ಜೀವನಕ್ಕಾಗಿ ಈ ಜಗತ್ತಿನಲ್ಲಿ ಅದಕ್ಕಿಂತ ಶಕ್ತಿಶಾಲಿ ಬೇರೇನೂ ಇಲ್ಲ ಎಂದು ಅರಿತುಕೊಳ್ಳಿ. ನೀವು ಹಣವನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿರುವಾಗ ಹಣದ ಬಿಲ್ಗಳಿಂದ ನಿಮ್ಮ ಗಮನವನ್ನು ಹೇಗೆ ಬೇರೆಡೆಗೆ ತಿರುಗಿಸಬೇಕು? ನೀವು ನಟಿಸಿ, ನಂಬಿ ಮತ್ತು ಬಿಲ್ಗಳೊಂದಿಗೆ ಆಟವಾಡಿ. ಇದರಿಂದ ನಿಮ್ಮ ಮನಸ್ಸು ಉತ್ತಮ ಆಲೋಚನೆಗಳನ್ನು ಯೋಚಿಸಲು ಒತ್ತಾಯಿಸುತ್ತದೆ. ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಿನ ಇಷ್ಟದ ವಿಷಯಗಳೊಂದಿಗೆ ಒಂದು ಸೃಜನಾತ್ಮಕ ಆಟವನ್ನು ಆಡುವಂತೆ ಮಾಡಿ. ಇದರಿಂದ ಅದು ನಿಮಗೆ ಕೊರತೆಯ ಆಲೋಚನೆಗಳನ್ನು ಕಳುಹಿಸಲು ಜಾಗವಿರುವುದಿಲ್ಲ. ನೀವು ಸೃಜನಶೀಲ ವ್ಯಕ್ತಿ, ಆದ್ದರಿಂದ ನಿಮ್ಮ ಬಿಲ್ಗಳ ಮೇಲೆ ಮತ್ತು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಹೆಚ್ಚು ಸಂಪತ್ತನ್ನು ಸೃಷ್ಟಿಸಲು ಅತ್ಯಂತ ಸೃಜನಾತ್ಮಕ ಮಾರ್ಗಗಳನ್ನು ಕಂಡುಕೊಳ್ಳಿ. ಪ್ರತಿದಿನ ಅಥವಾ ಕನಿಷ್ಠ ವಾರಕ್ಕೆ 1 ಅಥವಾ 2 ಬಾರಿ ಕೆಲವು ನಿಮಿಷಗಳನ್ನು ತೆಗೆದುಕೊಂಡು ನಿಮ್ಮನ್ನು ಆನಂದದಲ್ಲಿ ನೋಡುವತ್ತ ಗಮನ ಕೇಂದ್ರೀಕರಿಸಿ. ನಿಮ್ಮ ಜೀವನದಲ್ಲಿ ಆನಂದವೇ ಆನಂದವಿದೆ ಮತ್ತು ನೀವು ಅದರಲ್ಲಿ ಮುಳುಗಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಇದನ್ನು ಮಾಡಿದಾಗ ಬ್ರಹ್ಮಾಂಡವು ನಿಮಗೆ ಆನಂದವನ್ನು ನೀಡಲು ಎಲ್ಲಾ ಕಾನೂನುಗಳು, ಸಂದರ್ಭಗಳು ಮತ್ತು ಘಟನೆಗಳನ್ನು ಕಳುಹಿಸುತ್ತದೆ. ಭಯ ಮತ್ತು ಲಗಾಮುಗಳ ನಿರ್ವಹಣೆ. ನಿಮ್ಮ ಮನಸ್ಸಿನಲ್ಲಿ ಹಣದ ಚಿಂತೆಗಳು, ಆರೋಗ್ಯದ ಚಿಂತೆಗಳು ಅಥವಾ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧದ ಸಮಸ್ಯೆಗಳಿದ್ದರೆ ಆಗ ನೀವು ಆನಂದದಲ್ಲಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಸಾಧ್ಯವಾದಷ್ಟು ಬಾರಿ ಬ್ರಹ್ಮಾಂಡದ ಬ್ಯಾಂಕ್ನಲ್ಲಿ ಸ್ವಲ್ಪ ಆನಂದವನ್ನು ಠೇವಣಿ ಮಾಡಿ. ಇದಕ್ಕಿಂತ ಉತ್ತಮವಾದ ಹೂಡಿಕೆ ಬೇರೆಯಿಲ್ಲ. ನಮ್ಮ ಅತ್ಯುನ್ನತ ಶಕ್ತಿಯು ಪ್ರೀತಿ ಮತ್ತು ಇದು ಎಲ್ಲರ ಬಳಿಯೂ ಅನಿಯಮಿತ ಪ್ರಮಾಣದಲ್ಲಿ ಇರುವ ವಿಷಯವಾಗಿದೆ. ಒಂದು ದಿನದಲ್ಲಿ ನೀವು ಇನ್ನೊಬ್ಬರಿಗೆ ಎಷ್ಟು ಪ್ರೀತಿಯನ್ನು ನೀಡುತ್ತೀರಿ? ಪ್ರತಿದಿನವೂ ನಮ್ಮಲ್ಲಿರುವ ಈ ಮಹಾನ್ ಅನಿಯಮಿತ ಶಕ್ತಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪರಿಸ್ಥಿತಿಗೆ ನೀಡುವ ಅವಕಾಶವಿದೆ. ಪ್ರೀತಿಯನ್ನು ನೀಡುವುದು, ಮೆಚ್ಚಿಕೊಳ್ಳುವುದು, ಹೊಗಳುವುದು, ಕೃತಜ್ಞತೆಯನ್ನು ಅನುಭವಿಸುವುದು ಮತ್ತು ಇತರರೊಂದಿಗೆ ಒಳ್ಳೆಯ ಮಾತುಗಳನ್ನು ಮಾತನಾಡುವುದು. ನಮ್ಮ ಬಳಿ ನೀಡಲು ಸಾಕಷ್ಟು ಪ್ರೀತಿ ಇದೆ. ನಾವು ಎಷ್ಟು ಹೆಚ್ಚು ನೀಡುತ್ತೇವೆಯೋ ಅಷ್ಟೇ ಹೆಚ್ಚು ನಾವು ಸ್ವೀಕರಿಸುತ್ತೇವೆ. ನಾವು ಕೆಟ್ಟದು ಎಂದು ಕರೆಯುವ ಸನ್ನಿವೇಶಗಳಲ್ಲಿ ಸಹ ಒಂದು ಒಳ್ಳೆಯ ವಿಷಯ ಅಡಗಿದೆ. ಸನ್ನಿವೇಶವನ್ನು ಹೊಸ ದೃಷ್ಟಿಕೋನದಿಂದ ನೋಡಿ ಮತ್ತು ಒಳ್ಳೆಯದನ್ನು ಹುಡುಕಿ. ನೀವು ಅದನ್ನು ಹುಡುಕಿದರೆ ನಿಮಗೆ ಅದು ಖಂಡಿತ ಸಿಗುತ್ತದೆ. ಆಗ ನಿಮ್ಮ ಕಷ್ಟದ ಪರಿಸ್ಥಿತಿಯು ಕೊನೆಗೊಳ್ಳುತ್ತದೆ ಮತ್ತು ಒಳ್ಳೆಯದಕ್ಕೆ ಮುಂದೆ ಬರಲು ನೀವು ಅವಕಾಶ ನೀಡುತ್ತೀರಿ. ನೀವು ಜೀವನದಲ್ಲಿ ಯಾರೊಂದಿಗಾದರೂ ನಕಾರಾತ್ಮಕ ಪರಿಸ್ಥಿತಿಯಲ್ಲಿದ್ದರೆ ಪ್ರತಿದಿನ ಕೆಲವು ನಿಮಿಷಗಳನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಹೃದಯದಿಂದ ಪ್ರೀತಿಯನ್ನು ಅನುಭವಿಸಿ. ತದನಂತರ ಅದನ್ನು ಬ್ರಹ್ಮಾಂಡಕ್ಕೆ ಕಳುಹಿಸಿ. ಕೇವಲ ಈ ಒಂದು ಕೆಲಸವನ್ನು ಮಾಡುವುದರಿಂದ ಆ ವ್ಯಕ್ತಿಯ ಕಡೆಗೆ ಇರುವ ದ್ವೇಷ, ಕೋಪ ಅಥವಾ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಸಹಾಯವಾಗುತ್ತದೆ. ದ್ವೇಷ, ಕೋಪ ಅಥವಾ ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಯು ನಿಮ್ಮ ಕಡೆಗೆ ಹಿಂತಿರುಗುತ್ತದೆ ಎಂಬುದನ್ನು ನೆನಪಿಡಿ. ಪ್ರೀತಿಯನ್ನು ಅನುಭವಿಸುವುದರಿಂದ ಪ್ರೀತಿಯು ನಿಮ್ಮ ಕಡೆಗೆ ಆಕರ್ಷಿತವಾಗುತ್ತದೆ. ನೀವು ಇನ್ನೊಬ್ಬರಿಗಾಗಿ ಏನು ಅನುಭವಿಸುತ್ತಿದ್ದೀರೋ ಅದನ್ನು ನೀವು ನಿಮ್ಮ ಬಳಿಗೆ ತರುತ್ತಿದ್ದೀರಿ. ನಿಮ್ಮ ಮೂಲಕ ಬ್ರಹ್ಮಾಂಡಕ್ಕೆ ಏನನ್ನಾದರೂ ಸೃಷ್ಟಿಸುವುದು ಕಷ್ಟವಲ್ಲ.
ನೀವು ಬಯಸುವ ವಿಷಯವನ್ನು ನೀವು ಸೃಷ್ಟಿಸಬಹುದು ಮತ್ತು ಇದಕ್ಕಾಗಿ ನೀವು ಕೇವಲ ಆಕರ್ಷಣೆಯ ನಿಯಮದೊಂದಿಗೆ ಸಾಮರಸ್ಯದಲ್ಲಿರಬೇಕು. ನಿಮ್ಮ ಮನಸ್ಸಿನ ಇಷ್ಟದ ವಿಷಯದ ಅಚ್ಚನ್ನು ನೀವು ತಯಾರಿಸುತ್ತೀರಿ ಮತ್ತು ನಂತರ ಬ್ರಹ್ಮಾಂಡವು ಆ ಅಚ್ಚನ್ನು ತುಂಬುತ್ತದೆ. ನಿಮ್ಮ ಕೆಲಸ ತುಂಬಾ ಸುಲಭ. ನಿಮ್ಮ ಮನಸ್ಸಿನಲ್ಲಿ ಅಚ್ಚನ್ನು ದೊಡ್ಡದು ಮಾಡಿ. ಸ್ವಯಂ ಅರಿವು ಮತ್ತು ಸಕಾರಾತ್ಮಕ ಮಾರ್ಗ. ಪ್ಲೇಟೋ ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಎಂದು ಹೇಳಿದರು ಮತ್ತು ಇದಕ್ಕಿಂತ ಪ್ರಮುಖವಾದ ಮಾತುಗಳನ್ನು ಎಂದಿಗೂ ಹೇಳಲಾಗಿಲ್ಲ. ನೀವು ನಿಮ್ಮನ್ನು ತಿಳಿದುಕೊಳ್ಳಲೇಬೇಕು. ನೀವು ಏನು ಮಾಡುತ್ತಿದ್ದೀರಿ, ನೀವು ಏನು ಹೇಳುತ್ತಿದ್ದೀರಿ, ನೀವು ಏನು ಅನುಭವಿಸುತ್ತಿದ್ದೀರಿ ಮತ್ತು ನೀವು ಏನು ಯೋಚಿಸುತ್ತಿದ್ದೀರಿ. ಇದರಿಂದ ನೀವು ನಿಮ್ಮನ್ನು ನಿಯಮದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನೀವು ನಿಮ್ಮ ಜೀವನದ ವಿಷಯಗಳ ಬಗ್ಗೆ ದೂರು ನೀಡುತ್ತಿದ್ದರೆ ನೀವು ಆವರ್ತನದಲ್ಲಿ ನಕಾರಾತ್ಮಕತೆಯನ್ನು ಪ್ರಸಾರ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ಆಕರ್ಷಿಸಲು ನೀವು ಪ್ರಯತ್ನಿಸುತ್ತಿಲ್ಲ. ನಿಮ್ಮ ಆಲೋಚನೆಗಳು ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ಒಳ್ಳೆಯದರ ಆವರ್ತನಕ್ಕೆ ಕರೆದೊಯ್ಯಿರಿ. ಮೊದಲಿಗೆ ನೀವು ಉತ್ತಮ ಅನುಭವ ಪಡೆಯಬೇಕು ಮತ್ತು ನಂತರ ನೀವು ಉತ್ತಮವಾದುದನ್ನು ಸ್ವೀಕರಿಸುವ ಆವರ್ತನದಲ್ಲಿ ಇರುತ್ತೀರಿ. ನಿಮಗೆ ಒಂದು ನಿರ್ದಿಷ್ಟ ಮನೆ, ಒಂದು ನಿರ್ದಿಷ್ಟ ಶಿಕ್ಷಕ ಮತ್ತು ಒಂದು ನಿರ್ದಿಷ್ಟ ಕಾರು ಬೇಕಾಗಿದ್ದರೆ ಮತ್ತು ಅದು ನಿಮಗೆ ಸಿಗಲಿಲ್ಲವಾದರೆ ಅದು ನಿಮಗೆ ಹೇಳುತ್ತಿದೆ ಅದು ಉತ್ತಮವಾಗಿರಲಿಲ್ಲ ಮತ್ತು ಅದು ನಿಮ್ಮ ಕನಸುಗಳಿಗೆ ಹೊಂದಿಕೆಯಾಗಲಿಲ್ಲ. ಅದು ನಿಮಗೆ ಹೇಳುತ್ತಿದೆ ಅದಕ್ಕಿಂತ ಉತ್ತಮವಾದ ವಿಷಯ ನನ್ನ ಬಳಿ ಇದೆ, ಅದರ ಬಗ್ಗೆ ನೀವು ಉತ್ಸುಕರಾಗಬಹುದು. ನಿಮಗೆ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಶಕ್ತಿ ಇದೆ, ಆದರೆ ನೀವು ಅದನ್ನು ಒತ್ತಾಯಿಸಲು ಸಾಧ್ಯವಿಲ್ಲ. ಬಲವಂತ ಮಾಡುವುದು ಎಂದರೆ ನಕಾರಾತ್ಮಕ ಮಾರ್ಗವನ್ನು ಆರಿಸುವುದು. ನೀವು ನಿಮಗೆ ಬೇಡವಾದ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೀರಿ, ಅದು ಮತ್ತಷ್ಟು ನಕಾರಾತ್ಮಕತೆ ಮತ್ತು ಕೊರತೆಯನ್ನು ಆಕರ್ಷಿಸುತ್ತದೆ. ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಮೊದಲು ನಿಮ್ಮೊಳಗೆ ಒಳ್ಳೆಯ ವಿಷಯಗಳನ್ನು ಆರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಕಂಡುಕೊಂಡಂತೆ ಬ್ರಹ್ಮಾಂಡವು ಅವುಗಳನ್ನು ನಿಮ್ಮ ಮುಂದೆ ಇರಿಸುತ್ತದೆ. ಅದರೊಂದಿಗೆ ಈ ಬದಲಾವಣೆಯು ಅನಿಯಮಿತ ಮತ್ತು ಸಕಾರಾತ್ಮಕವಾಗಿರುತ್ತದೆ ಎಂದು ನಂಬಿರಿ. ನಿಮ್ಮ ಹೃದಯದ ಆಳದಿಂದ ಇದನ್ನು ತಿಳಿದುಕೊಳ್ಳಿ ಮತ್ತು ನೀವು ಒಳ್ಳೆಯದನ್ನು ಕೇಳಿದಾಗ ಅದನ್ನು ಖಂಡಿತವಾಗಿಯೂ ಪೂರೈಸಲಾಗುತ್ತದೆ ಎಂದು ನಂಬಿರಿ. ಇದು ಸಕಾರಾತ್ಮಕ ಮಾರ್ಗವನ್ನು ಆರಿಸುವುದು. ಆಕರ್ಷಣೆಯ ನಿಯಮದ ಅಚಲತೆ ಮತ್ತು ವಿಶ್ವಾಸದ ಪರಾಕಾಷ್ಠೆ. ಆಕರ್ಷಣೆಯ ನಿಯಮವು ಅತ್ಯಂತ ನಿಖರವಾದ, ಅಚಲವಾದ ನಿಯಮವಾಗಿದೆ ಮತ್ತು ಅದು ಯಾರು ಯಾವುದರ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾರೋ ಅದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ನೀಡುತ್ತದೆ. ನೀವು ಈ ನಿಯಮಕ್ಕೆ ಯಾವುದೇ ವಿನಾಯಿತಿಯಲ್ಲ ಮತ್ತು ನೀವು ಬಯಸಿದಂತೆ ಅದನ್ನು ಬಳಸಬಹುದು. ನಿಯಮವು ಎಂದಿಗೂ ವಿಫಲವಾಗುವುದಿಲ್ಲ. ನಾವು ಅದನ್ನು ಸರಿಯಾಗಿ ಬಳಸಲು ಕಲಿಯಬೇಕು. ಕೃತಜ್ಞತೆಯು ಕೇವಲ ಪದಗಳು ಮತ್ತು ಪದಗಳು ಮಾತ್ರ, ನೀವು ಅದನ್ನು ಆಳವಾಗಿ ಅನುಭವಿಸುವವರೆಗೆ. ಕೃತಜ್ಞತೆಯ ಶಕ್ತಿಯನ್ನು ನಿಜವಾಗಿಯೂ ಬಳಸಲು ನೀವು ಅಭ್ಯಾಸ ಮತ್ತು ಅಭ್ಯಾಸ ಮಾಡಬೇಕು. ನೀವು ಭಾವನೆಗಳ ಅತ್ಯಂತ ಆಳವಾದ ಮತ್ತು ಉನ್ನತ ಆವರ್ತನವನ್ನು ತಲುಪುವವರೆಗೆ. ಆಗ ಕೃತಜ್ಞತೆಯು ತನ್ನ ಅತ್ಯಂತ ದೊಡ್ಡ ಶಕ್ತಿಯಲ್ಲಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ಶೀಘ್ರವಾಗಿ ಬಂದಿರುವ ವಿಷಯಗಳು, ನೀವು ಯಾವುದನ್ನು ಹೆಚ್ಚು ನಂಬಿದ್ದೀರೋ ಅವೇ ವಿಷಯಗಳು. ನೀವು ಯಾವುದನ್ನು ಹೆಚ್ಚು ನಂಬುತ್ತೀರೋ ಅದನ್ನು ಮಾತ್ರ ನಿಮ್ಮ ಬಳಿಗೆ ತರಲು ಸಾಧ್ಯ. ಆದ್ದರಿಂದ ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ಪಡೆಯುವ ನಂಬಿಕೆ ನಿಮ್ಮಲ್ಲಿ ಇರಬೇಕು. ನೀವು ಏನಾದರೂ ಸಂಭವಿಸುವುದಕ್ಕೆ ಹೆದರಿದಾಗ ನಿಯಮದ ಪ್ರಕಾರ ನೀವು ಅದನ್ನು ಆಕರ್ಷಿಸುತ್ತೀರಿ. ಆದರೂ ಅದನ್ನು ನಿಮ್ಮ ಬಳಿಗೆ ತರಲು ಗಮನ ಮತ್ತು ಪ್ರತಿದಿನದ ಭಯದ ಅಗತ್ಯವಿದೆ. ನೀವು ಏನನ್ನಾದರೂ ಪಡೆಯದಿರುವ ಬಯಕೆಯಲ್ಲಿ ಎಷ್ಟು ಭಾವನೆಯನ್ನು ಹೂಡಿಕೆ ಮಾಡುತ್ತೀರೋ ಅದು ಅಷ್ಟೇ ಶಕ್ತಿಯುತವಾಗಿರುತ್ತದೆ. ನೀವು ಬಯಸದ ವಿಷಯಕ್ಕೆ ಹೆಚ್ಚು ಹೆದರಿದಾಗ ನಿಮ್ಮ ಮನಸ್ಸಿನ ಇಷ್ಟದ ವಿಷಯವು ಸಿಗುವುದು ಸಹ ಸಾಧ್ಯವಾಗುತ್ತದೆ. ಲಗಾಮುಗಳ ನಿರ್ವಹಣೆ ಮತ್ತು ಆವರ್ತನ ಪರೀಕ್ಷೆ. ನೀವು ಸಂಭವಿಸಬಾರದೆಂದು ಬಯಸುವ ವಿಷಯದಿಂದ ನಿಮ್ಮ ಭಯದ ಶೇಕಡಾವಾರು ಭಾಗವನ್ನು ತೆಗೆದುಹಾಕಿ ಮತ್ತು ಆ ಶಕ್ತಿಯನ್ನು ಬಳಸಿ ಅದನ್ನು ನಿಮ್ಮ ಮನಸ್ಸಿನ ಇಷ್ಟದ ವಿಷಯದ ಕಡೆಗೆ ತಿರುಗಿಸಿ. ನೀವು ಏನು ಯೋಚಿಸುತ್ತಿದ್ದೀರಿ ಅಥವಾ ಅನುಭವಿಸುತ್ತಿದ್ದೀರಿ ಎಂಬುದನ್ನು ಲೆಕ್ಕಿಸದೆ ಹೊಸ ವಿಷಯವನ್ನು ಸೃಷ್ಟಿಸುವ ಶಕ್ತಿ ಈಗ ನಿಮ್ಮಲ್ಲಿದೆ. ನಕಾರಾತ್ಮಕ ಆಲೋಚನೆಗಳು ಯಾವುವು? ಒಳ್ಳೆಯ ಆಲೋಚನೆಗಳ ಅನುಪಸ್ಥಿತಿ. ನಕಾರಾತ್ಮಕ ಭಾವನೆಗಳು ಯಾವುವು? ಒಳ್ಳೆಯ ಆಲೋಚನೆಗಳ ಅನುಪಸ್ಥಿತಿ. ಒಂದು ವಿಷಯಕ್ಕಾಗಿ ಮೆಚ್ಚುಗೆ ಅಥವಾ ಕೃತಜ್ಞತೆಯನ್ನು ಅನುಭವಿಸುವುದು ಮತ್ತು ಒಂದು ವಿಷಯಕ್ಕೆ ಲಗಾಮನ್ನು ಅನುಭವಿಸುವುದರ ನಡುವೆ ವ್ಯತ್ಯಾಸವಿದೆ. ಮೆಚ್ಚುಗೆ ಮತ್ತು ಕೃತಜ್ಞತೆ ಪ್ರೀತಿಯ ಸ್ಥಿತಿಗಳಾಗಿವೆ, ಆದರೆ ಲಗಾಮು ಭಯವಾಗಿದೆ. ನೀವು ಯಾವುದಕ್ಕೆ ಲಗತ್ತಾಗಿದ್ದೀರೋ ಅದನ್ನು ಪಡೆಯದಿರುವ ಅಥವಾ ಕಳೆದುಕೊಳ್ಳುವ ಭಯ ನಿಮ್ಮಲ್ಲಿದೆ. ನಿಮ್ಮ ಜೀವನದಲ್ಲಿ ನೀವು ಬಯಸುವ ವಿಷಯಗಳನ್ನು ಮೆಚ್ಚುಗೆ ಮತ್ತು ಕೃತಜ್ಞತೆ ಆಕರ್ಷಿಸುತ್ತವೆ ಮತ್ತು ಲಗಾಮು ಅದನ್ನು ದೂರ ತಳ್ಳುತ್ತದೆ. ನಿಮಗೆ ಬೇಕಾದುದನ್ನು ನಿಮಗೆ ಸಿಗುವುದಿಲ್ಲ ಎಂಬ ಭಯವಿದ್ದರೆ ಅಥವಾ ನಿಮ್ಮಲ್ಲಿರುವುದನ್ನು ಕಳೆದುಕೊಳ್ಳುವ ಭಯವಿದ್ದರೆ ಆಗ ನಿಮ್ಮಲ್ಲಿ ಲಗಾಮು ಇದೆ. ಲಗಾಮನ್ನು ತೆಗೆದುಹಾಕಲು ನೀವು ಕೃತಜ್ಞತೆ ಮತ್ತು ಮೆಚ್ಚುಗೆಯ ಸ್ಥಿತಿಗೆ ನಿಮ್ಮನ್ನು ನೀವು ಬದಲಾಯಿಸುತ್ತಾ ಇರಿ, ಭಯವು ಹೊರಟು ಹೋಗಿದೆ ಎಂದು ನೀವು ಭಾವಿಸುವವರೆಗೆ. ಉದ್ವೇಗ ಮತ್ತು ಬದಲಾವಣೆಯ ಶರಣಾಗತಿ.
ನೀವು ಬಯಸುವ ವಿಷಯವನ್ನು ಆಕರ್ಷಿಸುವ ಮಾರ್ಗದಲ್ಲಿ ಇದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಇಲ್ಲಿದೆ ಒಂದು ಮಾರ್ಗ. ನೀವು ಅದರ ಬಗ್ಗೆ ಉದ್ವಿಗ್ನತೆ ಮತ್ತು ಆತಂಕವನ್ನು ಅನುಭವಿಸುತ್ತಿದ್ದೀರಾ? ನೀವು ಆತುರಪಡುತ್ತಿದ್ದೀರಾ ಮತ್ತು ಅದು ಯಾವಾಗ ಬರುತ್ತದೆ ಎಂದು ಚಿಂತಿಸುತ್ತಿದ್ದೀರಾ? ನಿಮ್ಮ ದೇಹವನ್ನು ಸಹ ಅನುಭವಿಸಿ. ಅದು ಮೃದುವಾಗಿದೆಯೇ ಮತ್ತು ವಿಶ್ರಾಂತವಾಗಿದೆಯೇ ಅಥವಾ ಅದು ಉದ್ವಿಗ್ನವಾಗಿದೆಯೇ? ಒಂದು ವೇಳೆ ನೀವು ಉದ್ವಿಗ್ನತೆಯ ಭಾವನೆಯನ್ನು ಹೊಂದಿದ್ದರೆ, ನೀವು ತಪ್ಪಾದ ಮಾರ್ಗದಲ್ಲಿದ್ದೀರಿ ಮತ್ತು ಈ ಭಾವನೆಯು ನಿಮ್ಮ ಮನಸ್ಸಿನ ಇಷ್ಟದ ವಿಷಯವನ್ನು ನಿಮ್ಮಿಂದ ದೂರವಿಡುತ್ತಿದೆ. ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಿರಿ, ಶಾಂತವಾಗಿರಿ ಮತ್ತು ಅದು ಯಾವಾಗ, ಎಲ್ಲಿಂದ ಮತ್ತು ಹೇಗೆ ಬರುತ್ತದೆ ಎಂದು ಯೋಚಿಸಬೇಡಿ. ನಿಮ್ಮ ಮನಸ್ಸಿನ ಇಷ್ಟದ ವಿಷಯದ ಬಗ್ಗೆ ನೀವು ಯೋಚಿಸಿದಾಗಲೆಲ್ಲ ಪ್ರತಿ ಬಾರಿಯೂ ವಿಶ್ರಾಂತಿ ಮತ್ತು ವಿಶ್ರಾಂತಿ ಪಡೆಯುತ್ತಲೇ ಇರಿ. ನಿಮ್ಮ ಎಲ್ಲಾ ಉದ್ವಿಗ್ನತೆಯೂ ಹೊರಟು ಹೋಗಿದೆ ಎಂದು ನೀವು ಭಾವಿಸುವವರೆಗೆ ಇದನ್ನು ಮಾಡಿ. ನಮ್ಮ ಜೀವನದಲ್ಲಿ ವಿಷಯಗಳು ಬದಲಾದಾಗ ನಾವು ಸಾಮಾನ್ಯವಾಗಿ ಬದಲಾವಣೆಯನ್ನು ವಿರೋಧಿಸುತ್ತೇವೆ. ಆದರೆ ನೀವು ಬ್ರಹ್ಮಾಂಡ, ಜೀವನ ಮತ್ತು ಸೃಷ್ಟಿಯ ರಚನೆಯನ್ನು ಅರ್ಥಮಾಡಿಕೊಂಡರೆ ಜೀವನವೇ ಬದಲಾವಣೆ ಎಂದು ನಿಮಗೆ ತಿಳಿಯುತ್ತದೆ. ಮತ್ತು ಯಾವುದೇ ವಿಷಯವೂ ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಎಲ್ಲವೂ ಶಕ್ತಿ ಮತ್ತು ಶಕ್ತಿಯು ಯಾವಾಗಲೂ ಚಲನೆಯಲ್ಲಿರುತ್ತದೆ ಮತ್ತು ಬದಲಾಗುತ್ತಾ ಇರುತ್ತದೆ. ಶಕ್ತಿಯು ನಿಶ್ಚಲವಾದರೆ ನೀವು ಕೊನೆಗೊಳ್ಳುತ್ತೀರಿ ಮತ್ತು ಯಾವುದೇ ಜೀವನ ಇರುವುದಿಲ್ಲ. ಬದಲಾವಣೆಯು ಯಾವಾಗಲೂ ನಿಮಗಾಗಿ ಮತ್ತು ನಿಮ್ಮ ಆಸೆಗಾಗಿ ನಡೆಯುತ್ತಿದೆ. ಜೀವನವು ಒಂದು ಕಂಪನ, ಆಂತರಿಕ ಬಯಕೆ ಮತ್ತು ಗ್ರಹಿಕೆಯ ಹಂತಗಳು. ಇಲ್ಲಿಯವರೆಗೆ ನಿಮ್ಮ ಜೀವನವು ಪರಿಪೂರ್ಣವಾಗಿದ್ದರೆ, ಎಲ್ಲವೂ ಸರಿಯಾಗಿ ನಡೆದಿದ್ದರೆ, ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮ್ಮಲ್ಲಿ ಒಂದು ಪ್ರಬಲವಾದ ದೃಢಸಂಕಲ್ಪ ಮತ್ತು ಬಯಕೆ ಇಲ್ಲದಿರಬಹುದು. ವಾಸ್ತವವಾಗಿ ನಮಗೆ ಸಂಭವಿಸುವ ಎಲ್ಲಾ ನಕಾರಾತ್ಮಕ ವಿಷಯಗಳೇ ನಮಗೆ ವಿಷಯಗಳನ್ನು ಬದಲಾಯಿಸಲು ಒಂದು ದೊಡ್ಡ ಬಯಕೆಯನ್ನು ನೀಡುತ್ತವೆ. ಮತ್ತು ನಿಮ್ಮೊಳಗೆ ಹೊರಹೊಮ್ಮುವ ಈ ದೊಡ್ಡ ಬಯಕೆಯು ಒಂದು ಪ್ರಚೋದಕ ಶಕ್ತಿಯಂತೆ ಮತ್ತು ಅದು ಸಾಕಷ್ಟು ಶಕ್ತಿಯುತವಾಗಿದೆ. ನಿಮಗೆ ಈ ಪ್ರಚೋದಕವನ್ನು ನೀಡಿದ ಎಲ್ಲಾ ವಿಷಯಗಳಿಗೆ ಕೃತಜ್ಞರಾಗಿರಿ ಮತ್ತು ನಿಮ್ಮೊಳಗೆ ಒಂದು ದೊಡ್ಡ ಬಯಕೆಯನ್ನು ಸೃಷ್ಟಿಸಿದ ಎಲ್ಲದಕ್ಕೂ ಧನ್ಯವಾದ ಹೇಳಿ, ಏಕೆಂದರೆ ಬಯಕೆಯು ನಿಮಗೆ ಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ನೀಡುತ್ತದೆ ಮತ್ತು ನೀವು ನಿಮ್ಮ ಜೀವನವನ್ನು ಬದಲಾಯಿಸುತ್ತೀರಿ. ಹೆಚ್ಚಿನ ಜನರು ತಮ್ಮ ಜೀವನದಲ್ಲಿ ಸಣ್ಣ ವಿಷಯಗಳನ್ನು ಬೇಗನೆ ಪಡೆಯುತ್ತಾರೆ, ಏಕೆಂದರೆ ಸಣ್ಣ ವಿಷಯಗಳ ಬಗ್ಗೆ ಅವರ ಮನಸ್ಸಿನಲ್ಲಿ ಯಾವುದೇ ಪ್ರತಿರೋಧ ಇರುವುದಿಲ್ಲ ಮತ್ತು ಅವುಗಳನ್ನು ವಿರೋಧಿಸುವ ಆಲೋಚನೆಗಳನ್ನು ಅವರು ಯೋಚಿಸುವುದಿಲ್ಲ. ಆದರೆ ದೊಡ್ಡ ವಿಷಯಗಳ ವಿಷಯ ಬಂದಾಗ ಜನರು ಸಾಮಾನ್ಯವಾಗಿ ಸಂದೇಹ ಮತ್ತು ಚಿಂತೆಯ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಇದು ದೊಡ್ಡ ವಿಷಯಗಳನ್ನು ವಿರೋಧಿಸುತ್ತದೆ. ಒಂದು ವಿಷಯ ಸಂಭವಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಈ ಪ್ರತಿರೋಧದ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಬ್ರಹ್ಮಾಂಡಕ್ಕೆ ದೊಡ್ಡದು ಅಥವಾ ಸಣ್ಣದು ಎಂದು ಏನೂ ಇಲ್ಲ. ಎರಡು ರೀತಿಯ ಜನರಿದ್ದಾರೆ. ಒಂದು ವರ್ಗ, ನಾನು ಅದನ್ನು ನೋಡಿದಾಗ ನಾನು ಅದನ್ನು ನಂಬುತ್ತೇನೆ ಎಂದು ಹೇಳುತ್ತಾರೆ. ಮತ್ತು ಇನ್ನೊಂದು ವರ್ಗ, ನಾನು ಅದನ್ನು ನೋಡುವ ಮೊದಲು ನಾನು ನಂಬಬೇಕು ಎಂದು ನನಗೆ ತಿಳಿದಿದೆ ಎಂದು ಹೇಳುತ್ತಾರೆ. ಎರಡನೇ ವರ್ಗದ ಜನರು ಈ ಸತ್ಯದ ಬಗ್ಗೆ ಅರಿತಿದ್ದಾರೆ. ಪ್ರೇರಣೆ ಮತ್ತು ಕ್ರಿಯಾಶೀಲತೆಯ ವ್ಯತ್ಯಾಸ. ಪ್ರೇರಣೆ ಮತ್ತು ಕ್ರಿಯಾಶೀಲತೆಯ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಕ್ರಿಯಾಶೀಲತೆಯು ಮನಸ್ಸಿನಿಂದ ಬರುತ್ತದೆ ಮತ್ತು ಅದರ ಬೇರುಗಳು ಭಯ ಮತ್ತು ಕೊರತೆಯ ಭಾವನೆಯಲ್ಲಿ ನೆಲೆಗೊಂಡಿವೆ. ಮತ್ತು ಇನ್ನೊಂದೆಡೆ ನಿಮ್ಮ ಆಸೆಗಳನ್ನು ಪೂರೈಸಲು ನೀವು ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತೀರಿ. ಪ್ರೇರಣೆ ಎಂದರೆ ನಿಯಮವು ನಿಮ್ಮ ಮೂಲಕ ಕೆಲಸ ಮಾಡಲು ಮತ್ತು ನಿಮ್ಮನ್ನು ಪ್ರೇರೇಪಿಸಲು ಅನುಮತಿಸುವುದು. ಕ್ರಿಯಾಶೀಲತೆಯನ್ನು ಮಾಡುವುದು ಕಷ್ಟಕರವಾಗಿರುತ್ತದೆ, ಆದರೆ ಪ್ರೇರಿತ ಕ್ರಿಯೆಯನ್ನು ತೆಗೆದುಕೊಳ್ಳುವುದು ಸುಲಭ ಎಂದು ನಿಮಗೆ ಅನಿಸುತ್ತದೆ. ಆಕರ್ಷಣೆಯ ನಿಯಮದ ಈ ಮಾಂತ್ರಿಕ ಅನುಭವವನ್ನು ನೀವು ಸಂಪೂರ್ಣವಾಗಿ ಅನುಭವಿಸಲು ನೀವು 111 ದಿನಗಳವರೆಗೆ ಈ ಬೋಧನೆಗಳನ್ನು ಕೇಳಬೇಕು, ನೋಡಬೇಕು ಮತ್ತು ಅನುಭವಿಸಬೇಕು. ನಿಮ್ಮ ಆಂತರಿಕ ಭಾವನೆಗಳ ಮೇಲೆ ನೀವು ಗಮನ ಕೇಂದ್ರೀಕರಿಸಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಾಮರಸ್ಯದಲ್ಲಿ ನಡೆಯಿರಿ. ನಾವು ನಿಮ್ಮ ಈ ಪಯಣದಲ್ಲಿ ಸದಾ ನಿಮಗೆ ಶುಭ ಹಾರೈಸುತ್ತೇವೆ ಮತ್ತು ನಿಮ್ಮೆಲ್ಲ ಆಸೆಗಳು ಈ 111 ದಿನಗಳಲ್ಲಿ ಈಡೇರಲಿ ಎಂದು ನಾವು ಬಯಸುತ್ತೇವೆ. ಪ್ರಿಯ ವೀಕ್ಷಕರೇ, ರೋಂಡಾ ಬೈರ್ನ್ ಅವರ ದ ಸೀಕ್ರೆಟ್ ಡೈರಿ ಟೀಚಿಂಗ್ಸ್ ನೀಡುವ ಆಕರ್ಷಣೆಯ ನಿಯಮದ ಈ ಅನನ್ಯ ಮತ್ತು ಆಳವಾದ ಪಾಠಗಳನ್ನು ನೀವು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಜೀವನದ ಸಂಪೂರ್ಣ ಶಕ್ತಿ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳಲ್ಲಿದೆ. ಈ ಮಹಾನ್ ಸತ್ಯವನ್ನು ನಂಬಿರಿ ಮತ್ತು ಪ್ರತಿದಿನವೂ ನಿಮ್ಮ ಆವರ್ತನವನ್ನು ಅತ್ಯಂತ ಶುದ್ಧವಾದ ಕೃತಜ್ಞತೆ ಮತ್ತು ಪ್ರೀತಿಯೊಂದಿಗೆ ಇರಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದ ಅದ್ಭುತ ಮಾಸ್ಟರ್ ಆಗಿ ಮುಂದುವರಿಯಿರಿ. ನೆನಪಿಡಿ, ಸಂತೋಷವು ನಿಮ್ಮ ಸಹಜ ಸ್ಥಿತಿ. ನೀವು ಆನಂದದಲ್ಲಿ ಇರಲು ನಿರ್ಧರಿಸಿದಾಗ ಬ್ರಹ್ಮಾಂಡವು ನಿಮಗೆ ಅನಿಯಮಿತ ಸಂತೋಷವನ್ನು ನೀಡುತ್ತಲೇ ಇರುತ್ತದೆ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ನೀಡಿದ ನಿಮ್ಮ ಪ್ರೀತಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಆಳವಾದ ಅಭಿಪ್ರಾಯಗಳನ್ನು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಈ ಕ್ಷಣದಿಂದಲೇ ನಿಮ್ಮ ಜೀವನದ ಸಕಾರಾತ್ಮಕ ಸೃಷ್ಟಿಕರ್ತರಾಗಿ. ಶುಭವಾಗಲಿ. ಧನ್ಯವಾದಗಳು.